ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಭಕ್ತರು ಚಾಟ್ ಮಾಡ್ಬೋದು. ಜನ್ಮ ಕರ್ಮ ಚ ಮೇ ದಿವ್ಯಂ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ನೈತಿ ಮಾಮೇತಿ ಸೋ ಅರ್ಜುನ. जन्म कर्म च मे दिव्यं एवं यो वेत्ति तत्त्वतः त्यक्त्वा देहं पुनर्जन्म नैति मामेति सो अर्जुन. जन्म कर्म च मे दिव्यं एवं यो वेति तत्त्वतः त्यक्त्वा देहं पुनर्जन्म नैति मामेति सो अर्जुन. ಅದು ಟ್ರಾನ್ಸ್ಲೇಷನ್ ಮಾತ್ರ ಓದಕ್ಕಾಗುತ್ತೆ ಕನ್ನಡದ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ಹಿರಿಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ತರುತ್ತಾರೆ. ಹರೇ ಕೃಷ್ಣ. ಸೊ ಪ್ರಭುಗಳು ಹೇಳಿದಂಗೆ ಇವತ್ತು ನಾವು ಕೃಷ್ಣನ ಲೀಲೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಈ ಶ್ಲೋಕ ಭಗವದ್ಗೀತಾನಲ್ಲಿದೆ. ಅದರಲ್ಲಿ ಬರೆದಿದ್ದಾರೆ, ಯಾವ ಒಂದು ವ್ಯಕ್ತಿ ಭಗವಂತನ ಜನ್ಮ ಮತ್ತು ಅವನ ಚಟುವಟಿಕೆಗಳು ಅವನ ತಿಳ್ಕೊಬೋದು. ಅಂದರೆ ಇಲ್ಲಿ ಭಾರತ ವರ್ಷನಲ್ಲಿ ಎಲ್ಲರಿಗೂ ಕೃಷ್ಣನು ಅಂದರೆ ಹೇಳ್ತಾರೆ, ಏನಾರ ಅವನ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಬಟ್ ಅದರಲ್ಲಿ ಮುಖ್ಯವಾಗಿದ್ದ ವಾಕ್ಯ ಏನು ಅಂತ ಹೇಳಿದ್ರೆ ತತ್ವತಃ ಅಂತ ಒಂದು ವಾಕ್ಯ ಇದೆ. ಅದನ್ನೇ ನಾವು ಡೀಪಾಗಿ ಯೋಚನೆ ಮಾಡಬೇಕು. ಎಲ್ಲರಿಗೆ ಕೃಷ್ಣನ ಬಗ್ಗೆ ಗೊತ್ತು ಅಂದರೆ ಏನೇನೋ ಸ್ವಲ್ಪ ಗೊತ್ತಿದೆ. ಬಟ್ ತತ್ವತಃ ಅಂತ ಹೇಳೋದು ಯಾಕೆ ಹೇಳಬೇಕು? ಕೃಷ್ಣನ ಬಗ್ಗೆ ಗೊತ್ತಿದ್ರೆ ಸಾಕು ಅಂತ ಹೇಳಿಲ್ಲ, ತತ್ವತಃ ಗೊತ್ತಿರಬೇಕು ಅಂತ ಹೇಳಿದ್ರೆ. ತತ್ವತಃ ಅಂತ ಹೇಳಿದ್ರೆ ಪೂರ್ತಿ ಸತ್ಯವಾಗಿ ಗೊತ್ತಿರಬೇಕು ಅಂತ. ಅಂದರೆ ಸತ್ಯ ಅಂದರೆ ಇವಕ್ಕೆ ಕೃಷ್ಣನು ಬಂದಿದ್ದ, ಇಲ್ಲಿ ಒಂದು ರಾಜನ ಮನೆಯಲ್ಲಿ ಹುಟ್ಟಿದ್ದ, ಒಂದು ವೈಶ್ಯ ಮನೆಯಲ್ಲಿ ಬೆಳೆದಿದ್ದ, ಅಥವಾ ನನ್ನ ಮಹಾರಾಜ ವೈಶ್ಯರು ಅವ್ರ ಮನೆಯಲ್ಲಿ ಬೆಳೆದಿದ್ದ. ಆಮೇಲೆ ಏನೋ ರಾಕ್ಷಸರುಗಳೆಲ್ಲ ಅವನ ಕಷ್ಟ ಕೊಟ್ಟರು, ಅವ್ರ ಮಾಮ ಕಷ್ಟ ಕೊಡೋಕ್ಕೆ ಕೊಟ್ಟಿದ್ರು. ಆಮೇಲೆ ಅಲ್ಲಿಂದ ಅವನು ರಾಧಾರಾಣಿ ಜೊತೆ ಸ್ವಲ್ಪ ಸಂಘ ಆಗಿದ್ದ. ಆಮೇಲೆ ಅಲ್ಲಿಂದ ಹೊರಟು ಹೋಗಿ ಮತ್ತೆ ರಾಜ್ಯ ಪರಿಪಾಲನೆ ಮಾಡಿದ. ಇದು ಗೊತ್ತಾಗುತ್ತೆ. ಇದು ಎಲ್ಲರೂ ಹೇಳ್ತಾರೆ. ಅದು ಒಂದು ಸಾಧಾರಣ ಒಂದು ವ್ಯಕ್ತಿನ ಚರಿತ್ರೆ ಥರ ಇರುತ್ತೆ. ಇಲ್ಲ, ಕೆಲವರು ಬೇರೆ ಬೇರೆ ಥರ ಎಲ್ಲ ಕೂಡ ಕೃಷ್ಣನ ಭಯ ಮಾತಾಡ್ತಾರೆ. ಅವ್ನು ಹಿಂಗೆ ಮಾಡಿದ, ಹಂಗೆ ಮಾಡಿರಬಾರ್ದು, ಅವ್ನು ಹಿಂಗೆ ಮಾಡಬಾರ್ದು, ಸುಳ್ಳು ಹೇಳಿದ, ಅದು ಮಾಡಿದ, ಇದು ಮಾಡಿದ. ಅಂದರೆ ಆಗ ಅಂದರೆ ಅವ್ರು ಯಾರು ಆ ಥರ ಅರ್ಥ ಮಾಡ್ಕೊತಾರೋ ಅವ್ರಿಗೆ ಏನು ಅರ್ಥ ಆಗಿದೆ ಅಂದರೆ ತತ್ವತಃ ಅರ್ಥ ಆಗಿದಾ ಇಲ್ವಾ ಅಂತ ಗೊತ್ತಾಗ್ತದೆ. ಆ ತತ್ವತಃ ಎಂಬುದು ಇದೆಲ್ಲ ಮಾಡಿದ ಒಂದು ವ್ಯಕ್ತಿ ಅವನು ಸತ್ಯವಾಗಿ ಯಾರು, ಅವನ ಪೊಸಿಷನ್ ಏನು, ಅದನ್ನೇ ಕ್ಲಿಯರ್ ಆಗಿ ಗೊತ್ತಿರೋ. ಅಂದ್ರೆ ಭಗವಂತನ ಪೂರ್ತಿಯಾಗಿ ಭಗವಂತನ ಅಂದ್ರೆ ಅತಿ ಉತ್ತಮ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮ ಪುರುಷ, ಅದು ಗೊತ್ತಾಗ್ಬೇಕು. ದೇವೋತ್ತಮ ಅಂತ ಹೇಳಿದ್ರೆ ಎಲ್ಲ ಏನೇನೋ ನಾವು ಶಕ್ತಿಗಳನ್ನು ದೇವರು ಅಂತ ಹೇಳಿದಾಗ ಅದು ಎಲ್ಲದಕ್ಕೂ ಮೂಲ. ಇವಾಗ ಇಲ್ಲಿ ಕಾವೇರಿ ಇದೆ, ಕಾವೇರಿ ನದಿ ಎಲ್ಲ ಕಡೆ ಬರ್ತದೆ. ಬಟ್ ಕಾವೇರಿಗೆ ಒಂದು ಮೂಲ ಇದೆ ಅಲ್ವಾ, ಅಲ್ಲಿಂದ ಅದು ಉತ್ಪತ್ತಿ ಆಗ್ತದೆ. ಅದೇ ಥರ ಏನೇನು ಶಕ್ತಿಗಳು ಈ ಪ್ರಪಂಚನಲ್ಲಿ ಇದೆಯೋ ಅದು ಎಲ್ಲದಕ್ಕೂ ಉತ್ಪತ್ತಿ ಅಂತ ಹೇಳೋದು, ಎಲ್ಲಿಂದ ಅದು ಉದ್ಭವ ಆಗುತ್ತೆ, ಅದನ್ನ ನಾವು ಇಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ನೋಡಿದಾಗ ಅದನ್ನ ಕೃಷ್ಣ ಅಂತ ಹೇಳೋದು. ಆ ಒಂದು ಜ್ಞಾನ ಪಡೆಯಿದ್ರೆ ನಾವು ತತ್ವತಃ ಅಂತ ಬರುತ್ತೆ. ಅದು ಇನ್ನೊಂದು ಓಕೆ, ಇವತ್ತು ಕೇಳ್ಬಿಟ್ಟಿವಿ ಅಲ್ಲ,
ಯಾರು ಇದೇ ಹೆಸರು ಕೇಳಿರ್ತಾರೆ. ನಾವು ಕೆಲವರು ಪೂರ್ತಿ ಈ ಥರ ಕೇಳಿರಲ್ಲ, ಬಟ್ ಕೆಲವರು ಕೇಳಿರ್ತಾರೆ. ಅದರಿಂದ ನಾವು ಅದನ್ನ ಅವ್ರಿಗೆ ಅರ್ಥ ಆಗಿದೆ ಅಂತ ನಾವು ಹೆಂಗೆ ತಿಳ್ಕೊಬೋದು. ಒಂದು ಪುಸ್ತಕದಲ್ಲಿ ಒಂದು ಓದ್ತೀವಿ, ಅದು ಓದಿದ್ರೆ ಅದನ್ನ ಒಂದು ಜ್ಞಾನ ಏನೋ ಒಂದು ಓದಿದಾರೆ, ಅವ್ರಿಗೆ ಅದ್ರ ಬರೆದಿದ್ದು ಗೊತ್ತಿದೆ ಅಂತ ಅರ್ಥ ಅಲ್ಲ. ಹರೇ ಕೃಷ್ಣ. ಬರೆದಿದ್ದೆ ಅದನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ಬಟ್ ಅದನ್ನ ನಾವು ನಿಜವಾಗಿ ತಿಳ್ಕೊಂಡಿದ್ದೀವಿ ಅಂತ ಹೆಂಗೆ ತಿಳ್ಕೊಬೋದು? ಏನು ನೀನು ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಬರೆದಿದ್ದೆ, ಓದಿದೆ, ಗೊತ್ತಾಯ್ತು. ಇವಾಗ ಅದನ್ನೇ ನಿಜವಾಗಿ ತಿಳ್ಕೊಂಡಿದ್ಯಾ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅದನ್ನ ಅನುಭವ ರೀತಿಯಾಗಿ ನಮ್ಗೆ ಅದು ಸರಿ ಅಂತ ಪಟ್ಟಿತ್ತ. ಎಷ್ಟೋ ಓದ್ತೀವಿ, ನಾವೆಲ್ಲನೂ ಒಪ್ಕೊಳ್ಳ. ಓಕೆ, ಅಲ್ಲಿ ಬರೆದಿದ್ದಾರೆ ಅಷ್ಟು ಓಕೆ. ಬಟ್ ನಾನು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಅದಕ್ಕೆ ಹೆಂಗೆ ಅದನ್ನ ನಾವು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ಹೆಂಗೆ ತಿಳ್ಕೊಬೋದು ಅಂತ ಹೇಳಿದ್ರೆ, ಅದನ್ನು ನಾವು ಅಳವಡಿಸಿದಾಗ ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ವ್ಯಕ್ತಿ ಏನಾರೋ ಒಂದು ತಪ್ಪು ಕೆಲಸ ಮಾಡ್ತಿದ್ದಾನೆ, ಕಳ್ಳತನ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನು ಹೇಳ್ತೀವಿ ಎಷ್ಟೋ ಜನರು, ಅಪ್ಪ ಕಳ್ಳತನ ಮಾಡಬಾರ್ದು, ತಪ್ಪು. ಈಗ ಅವನು ಗೊತ್ತಿದೆ ಅಲ್ಲ, ಗೊತ್ತಿದ್ರೆ ಏನು ಪ್ರಯೋಜನ? ಅವನು ಹೌದು ನಾನು ಮಾಡೋದು ಸರಿಯಲ್ಲ, ಇವತ್ತಿನಿಂದ ನಾನು ಕಳ್ಳತನ ಮಾಡಲ್ಲ, ಹಂಗಾಗಿದ್ರೆ ಅವನಿಗೆ ನಾವು ಹೇಳೋದು ಗೊತ್ತಾಗಿತ್ತು ಅಂತ ಅರ್ಥ. ಎಷ್ಟೋ ಜನರು ಸಾರಿ, ಏನಾದ್ರು ತಪ್ಪು ಮಾಡ್ತಾರೆ, ಸಾರಿ ಅಂತ ಹೇಳ್ಬಿಡ್ತಾರೆ. ಸಾರಿ ಅಂತ ಹೇಳಿದ್ರೆ ಅದು ನಾಲಿನಿಂದ ಬರೋ ಒಂದು ವಾಕ್ಯನ, ಇಲ್ಲ ನಾನು ಹೃದಯದಿಂದ ಅದನ್ನ ಹೇಳ್ತೀನಿ. ನಾನು ಹೃದಯದಿಂದ ಹೇಳಿದ್ರೆ ಮತ್ತೆ ಅದನ್ನ ಮಾಡಲ್ಲ. ಇಲ್ಲ ನಾಲಿನಿಂದ ಹೇಳಿದ್ರೆ ಅದು ಸುಮ್ಮನೆ ಒಂದು ಏನೋ ಒಂದು ಹೇಳಬೇಕು, ನಾನು ಹೇಳಿದ್ದೆ. ಅದೇ ಥರ ನಾವು ಓದೋದು, ಓಕೆ ಓದಿದ್ದೀವಿ, ಗೊತ್ತಾಯ್ತು, ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಅದನ್ನ ಇರೋದನ್ನು ನಾವು ಅಳವಡಿಸಿದಾಗ ಅದನ್ನೇ ನಾಲೆಡ್ಜ್ ಆ್ಯಂಡ್ ಸೈನ್ಸ್ ಅಂತ ಹೇಳ್ತಾರೆ. ಸೊ ಈ ತತ್ವತಃ ಅಂತ ಹೇಳಿದ್ರೆ ಅದನ್ನು ನಾವು ನಿಜವಾಗಿ ಅರ್ಥ ಆಗಿದ್ರೆ ನಾವು ಆ ಒಂದು ರೀತಿಯಲ್ಲಿ ನಮ್ಮ ಚಟುವಟಿಕೆಗಳಿರುತ್ತೆ. ಸೊ ಇವಾಗ ಹೇಳಿದ್ರಲ್ಲ ದೇವೋತ್ತಮ ಪರಮ ಪುರುಷ, ಆ ಒಂದು ಪೊಸಿಷನ್ನಲ್ಲಿ ಭಗವಂತನ ನೋಡಿದಾಗ ಆ ಒಂದು ದೇವೋತ್ತಮ ಪರಮ ಪುರುಷನಿಗೆ ನಾವು ಕಂಪ್ಲೀಟ್ ಆಗಿ ಶರಣಾಗತಿ ಆಗ್ತದೆ. ಇಲ್ಲಾಂದ್ರೆ ನಂಗೆ ಅರ್ಧ ಗೊತ್ತಿದೆ, ಇಲ್ಲ ಸ್ವಲ್ಪ ಗೊತ್ತಿದೆ, ಇಲ್ಲ ಗೊತ್ತೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಇದು ನಮ್ಗೆ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾನೆ ಭಗವಂತ, ಯಾರೊಬ್ಬ ನನ್ನ ಹುಟ್ಟು ನನ್ನ ಚಟುವಟಿಕೆಗಳನ್ನ ತಿಳ್ಕೊತಾನೋ ತತ್ವತಃ, ಹಂಗಂದ್ರೆ ಇದೇ ತರ ಪೂರ್ತಿಯಾಗಿ ತಿಳ್ಕೊತಾನೋ, ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ತ್ಯಕ್ವಾ ದೇಹಂ ಅಂದ್ರೆ ಅವನು ಯಾವಾಗ ಈ ದೇಹನ ಬಿಟ್ಟನು, ತ್ಯಕ್ವಾ ಅಂದ್ರೆ ಬಿಡೋದು, ತ್ಯಕ್ವಾ ದೇಹಂ ಯಾವಾಗ ಈ ದೇಹನ ಬಿಟ್ಟನೋ, ಪುನರ್ಜನ್ಮ ನ ಇತಿ. ಪುನರ್ಜನ್ಮ ಅಂದ್ರೆ ಮತ್ತು ಒಂದು ಹುಟ್ಟು, ನ ಅಂದ್ರೆ ಇಲ್ಲ, ನ ಇತಿ ಅರ್ಜುನ, ಅವನಿಗೆ ಮತ್ತು ಹುಟ್ಟೇ ಇಲ್ಲ. ಇದನ್ನ ಭಗವಂತ ಹೇಳ್ತಾನೆ. ಸೊ ಇದು ತಿಳ್ಕೊಂಬೋದಕ್ಕೆ ಏನು ನಮ್ಗೆ ಲಾಭ ಹಂಗಂತ ಹೇಳಿದ್ರೆ, ನಮ್ಗೆ ಮತ್ತು ಒಂದು ಸಲ ಈ ಒಂದು ಭೌತಿಕ ಪ್ರಪಂಚಕ್ಕೆ ನಾವು ಬರಂಗಿಲ್ಲ. ಇಲ್ಲಿ ಯಾಕೆ ಬರಬಾರ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಎದ್ದೇಳಕ್ಕೆ ಆಗ್ತಾ ಇಲ್ಲ, ಕೈ ಕಾಲೆಲ್ಲ ನೋಡ್ತಾ ಇದೆ, ತಲೆ ನೋಡ್ತಾ ಇದೆ, ಅದು ನೋಡ್ತಾ ಇದೆ, ಇದಾಗ್ತದೆ ಅಲ್ಲ. ಎಷ್ಟೋ ಪ್ರಾಬ್ಲಮ್ಸ್. ನಿನ್ನೆ ಮಲ್ಕೊಂಡಾಗ ತಲೆತ್ತಿ ಏನೋ ಹೋಗ್ತಾ ಏನೇನೋ ಆಗಿದೆ ನಿನ್ನೆ ಅಲ್ಲ, ನಿನ್ನೆ ಈ ವಾರದಲ್ಲಿ ಎಷ್ಟೋ ಆಗಿರ್ಬೋದು. ಅದೆಲ್ಲ ನಮ್ಗೆ ಒಂದೇ ಗೊಂದಲ ಒಳಗೆ, ನಿದ್ದೆನೇ ಬರ್ತಾ ಇಲ್ಲ. ಈ ಥರ ಎಷ್ಟೋ ವ್ಯಕ್ತಿಗಳಿಗೆ ಏನೇನೋ ಯಾವುದನ್ನೇ ಇಲ್ಲದೆ ಇದ್ರೆ ಕೂಡ ಏನೋ ಇರೋ ಥರ ನಾವೇ ಏನೋ ಕಲ್ಪನೆ ಮಾಡಿಕೊಂಡು ಅದನ್ನ ನಾವು ತಲೆನಲ್ಲಿ ತಿಂತಾ ಇರ್ತೀವಿ. ಅದನ್ನ ಎಲ್ಲರೂ ಎಲ್ಲ ಚೆನ್ನಾಗಿರ್ಬೋದು, ಯಾವುದೋ ಒಂದು ಇಲ್ಲ, ಅದು ಅವಶ್ಯಕತೆನೇ ಇಲ್ಲ ಅವನಿಗೆ, ಬಟ್ ಇದ್ರೆ ಅದು ನಮ್ಗೆ ಇಲ್ಲ ಅಂತ ಅದನ್ನ ತಲೆನಲ್ಲಿ ಹಾಕೊಂಡು ನಿದ್ದೆ ಕೆಡಿಸ್ಕೊತಾನೆ. ಸೊ ಈ ಥರ ಇರೋ ಒಂದು ಜಾಗ ಇದು. ಈ ಜಾಗಕ್ಕೆ ಅಶಾಶ್ವತಂ ದುಃಖಾಲಯ ಅಂತ ಹೇಳ್ತಾರೆ. ಅಶಾಶ್ವತಂ ಅಂದ್ರೆ ನಿರಂತರ ಇಲ್ಲದೆ ಇರೋ ಒಂದು ಜಾಗ, ಮತ್ತು ದುಃಖಾಲಯ ಅಂದ್ರೆ ಎಲ್ಲರಿಗೂ ಗೊತ್ತು, ದುಃಖ ಇರೋ ಒಂದು ಜಾಗ. ಸುಖನೇ ಇದೆ, ಬಟ್ ದುಃಖನೇ ಜಾಸ್ತಿ ಇರುತ್ತೆ. ಸುಖ ಇದ್ರೇನೆ ನಾವು ದುಃಖನ ಬಳಸ್ಕೋತೀವಿ ಅಲ್ಲ. ಎಷ್ಟೋ ಸಾಹುಕಾರರು ದುಡ್ಡೆಲ್ಲ ಇದೆ, ನೆಮ್ಮದಿಯಾಗಿ ಕೂತ್ಕೊಂಡು ಹರೇ ಕೃಷ್ಣ ಹೇಳ್ಬೋದು, ಅವರು ಇರ್ತಾರ ಹಂಗ. ಇನ್ನೂ ಯಾವ್ದಾದ್ರು ಹೊಸದಾಗಿ ಒಂದು ಲೋನ್ ಮಾಡ್ಕೋತಾರೆ, ಆಮೇಲೆ ಅದರಿಂದ ತಲೆ ಬಿಸಿ ಆಗತ್ತೆ
ಎಲ್ಲ ನೋಡ್ಕೊಳ್ಳಿ, ಯೋಚನೆ ಮಾಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸ್ ಎಲ್ಲ ಅವನು 20 ಜನರೇಷನ್ಸ್ ಅಲ್ಲ, ಜನರೇಷನ್ಸ್ ಏನು ಹೇಳ್ತೀರಾ, ಅರ್ಥ ಆಯ್ತಲ್ಲ, ಅವ್ರಿಗೆ ಕೂತ್ಕೊಂಡು ಊಟ ಆಡ್ಬೋದು. ಬಟ್ ಅವನು ಹೊಸದಾಗಿ ಏನಾದ್ರು ಮಾಡಿಬಿಟ್ಟು ಇಡೀ ರೈಡ್ ಬಂದ್ಬಿಡತ್ತೆ. ಇವಾಗ ಒಬ್ರಿಗೆ ಆ ಥರ ಆಗ್ತಾ ಇದೆ. ನಾನು ಯಾರು ಅಂತಂದು ಹೇಳಕ್ಕಿಲ್ಲ, ಬಟ್ ಇಲ್ಲಲ್ಲ ಬಾಂಬೆನಲ್ಲಿ ಅವರು 20 ಜನರೇಷನ್ಗೆ ದುಡ್ಡಿದೆ. ಯಾಕೆ ಹೊಸದಾಗಿ ಏನಾರು ತಪ್ಪು ಮಾಡಿಬಿಟ್ಟು ಯಾಕೆ ಮತ್ತೆ ಇವಾಗ ಯಾಕೆ ರೈಡ್ ಬರ್ತಾರೆ, ಏನು ಮಾಡ್ತಾರೆ, ಯಾಕೆ ಯೋಚನೆ ಮಾಡಬೇಕು? ಯಾಕೆಂದ್ರೆ ಇದು ಈ ಲೋಕ ಹಂಗೆ. ಸೊ ಹಿಂಗೆ ಇದ್ದಾಗ ನಾವು ಇದನ್ನು ತಿಳ್ಕೊಂಡು ನಾವು ಭಗವಂತನಿಗೆ ಶರಣಾಗತಿಯಾಗಿ ನಾವು ಮತ್ತೆ ಈ ಒಂದು ಲೋಕಕ್ಕೆ ಬರಬಾರ್ದು ಎಂಬುದು ನಮ್ಮ ಉದ್ದೇಶ ಇರಬೇಕು. ಅದಕ್ಕೋಸ್ಕರ ನಾವು ಕೃಷ್ಣ ಪ್ರಜ್ಞೆ ಬಳಸ್ತೀವಿ. ಸೊ ಇಲ್ಲಿಂದ ನಾವು ಕೆಲವು ಭಗವಂತನ ಲೀಲೆಗಳ ಬಗ್ಗೆ ನೋಡೋಣ. ಈ ಲೀಲೆಗಳ ಜೊತೆ ಹೇಳಿದಾಗ ಸುಮ್ಮನೆ ಕತೆ ಅಂದರೆ ಎಲ್ಲರಿಗೂ ಗೊತ್ತು, ಆಯ್ತಪ್ಪ ನನಗೆ ಗೊತ್ತಿದ್ದು, ಕ್ಲಾಸ್ ಮುಗೀತು, ಪ್ರಸಾದ ಕೊಡೋಣ ಅಂತ ಕೇಳ್ಬೋದು. ಅದರಿಂದ ನಾವು ಆ್ಯಕ್ಚುಲಿ ಭಗವಂತನ ಪೊಸಿಷನ್ ಏನು ಅಂತ ತಿಳ್ಕೊಬೇಕು. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ಅದು ನಾವು ಈಗ ಅರ್ಥ ಮಾಡ್ಕೋತೀವಿ. ಈ ಒಂದೊಂದು ಕಥೆಗಳನ್ನಲ್ಲಿನೂ ಬಂದ ಕತೆ ಅಂದರೆ ಒಂದೊಂದು ಇತಿಹಾಸ. ಯಾಕಂದ್ರೆ ಈ ಭಗವಂತನ ಮಾಡಿದೆಲ್ಲ ಕತೆ ಅಲ್ಲ, ಇತಿಹಾಸ ಅಂದರೆ ಹಿಸ್ಟ್ರಿ. ಆವಾಗ ಆ ಹಿಸ್ಟ್ರಿನಲ್ಲಿ ಅವನು ಏನೇನೋ ಚಟುವಟಿಕೆಗಳು ಮಾಡಿದ, ಅವನು ಈ ಒಂದು ಈ ಅಸುರರನ್ನು ಸಾಗಿಸಿದ ಅಂತ ಹೇಳಿದ್ರೆ ಆ ಒಂದೊಂದು ಅಸುರರ ಹತ್ರ ಇರೋ ಏನು ಒಂದು ಗುಣ, ಆ ಗುಣ ನಮ್ಮ ಹತ್ರ ಏನಿದೆ ಅದನ್ನು ನಾವು ಹೆಂಗೆ ದೂರ ಮಾಡಬೇಕು. ಯಾಕಂದ್ರೆ ಆ ಒಂದು ಗುಣದಿಂದ ಭಗವಂತನಿಗೆ ನಾವು ವೈರಿ ಆಗ್ತೀವಿ. ವೈರಿ ಅಂದರೆ ಕರೆಕ್ಟ್, ನಾವು ಎನಿಮಿ ಆಗ್ತೀವಿ. ಆ ಗುಣನ ನಾವು ದೂರ ಮಾಡಬೇಕು. ಆವಾಗ ಭಗವಂತನ ಹತ್ರ ನಾವು ಫ್ರೆಂಡ್ ಆಗ್ಬೋದು. ಇದು ಗ್ರಂಥಗಳಲ್ಲಿ ಹೇಳಿದ ಅನುಕೂಲ್ಯನೇ ಕೃಷ್ಣಾನು ಸೇವನಂ ಅಂತ ಹೇಳಿದ್ರು. ಅನುಕೂಲ್ಯನೇ ಕೃಷ್ಣಾನು ಸೇವನಂ ಅಂದ್ರೆ ಭಗವಂತನಿಗೆ ಫೇವರಬಲ್, ಅನುಕೂಲ್ಯ ಹಂಗ ನಮ್ಮ ಭಾವನೆ ಇರಬೇಕು. ಈಗ ಕಂಸ ಕೂಡ ಭಗವಂತನ ಚಿಂತನೆ ಮಾಡ್ತಾ ಇದ್ದ ಯಾವಾಗ ಅಲ್ಲ, ಬಟ್ ಅವನು ಅನುಕೂಲ್ಯವಾಗಿ ಚಿಂತನೆ ಮಾಡ್ತಾ ಇದ್ದಾನ, ಇಲ್ಲಾಂದ್ರೆ ವೈರಿತನ ಚಿಂತನೆ ಮಾಡ್ತಾ ಇದ್ದ, ಅದು ಮುಖ್ಯ. ಸೊ ನಮ್ಮ ಭಾವನೆ ಭಗವಂತನ ಚಿಂತನೆ ಇರಬೇಕು, ಬಟ್ ಅನುಕೂಲ್ಯವಾಗಿ ಇರಬೇಕು ಅಂತ ಹೇಳಿದಾರೆ. ಅನುಕೂಲ್ಯನೇ ಕೃಷ್ಣಾನು ಸೇವನಂ, ಹಂಗೆ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿದಾರೆ. ಅದು ತತ್ವತಃ ಗೊತ್ತೇ ಇರೋದಕ್ಕೆ ಅರ್ಥ. ಕಂಸನಿಗೇನು ಗೊತ್ತು, ಈ ಚಿಕ್ಕ ಹುಡುಗ ನನ್ನ ಸಾಧಿಸ್ಬಿಡ್ತಾನ ಅಂತ ಹೇಳ್ಬಿಟ್ಟು. ಅದನ್ನು ಸತ್ಯ, ಅದು ಸತ್ಯ ಅಲ್ಲ ಅಂತ ಇಲ್ಲಲ್ಲ, ಸತ್ಯ ಅಲ್ವಾ ಅದು? ಕರೆಕ್ಟಾಗಿ ಅವ್ನು ಗೊತ್ತಿದಲ್ಲ, ಅದು ಅನುಕೂಲ್ಯವಾಗಿದ್ದ ಒಂದು ಸೇವಾ ಅಲ್ಲ ಅದು. ಅದಕ್ಕಿಂತ ಅದು ಸತ್ಯ, ಭಗವಂತನ ಪೂರ್ತಿಯಾಗಿ ಅವನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಹಂಗಾಗಿ ನಾವು ಈ ಒಂದೊಂದು ಲೀಲೆಗಳಲ್ಲಿ ಭಗವಂತನ ಲೀಲೆ ಯಾಕದು, ಅದು ಆ ಒಂದು ಅಸುರ ಅವನ ಗುಣ ಏನು, ಅದರಿಂದ ನಾವು ಹೆಂಗೆ ನಮ್ಮ ಹತ್ರ ಆ ಥರ ಒಂದು ಗುಣಗಳಿದ್ರೆ ಅದರಿಂದ ನಾವು ಹೆಂಗೆ ಬಿಡಬೇಕು ಅಂತ. ಯಾಕಂದ್ರೆ ಈ ಕಲಿಯುಗದಲ್ಲಿ ಭಗವಂತ ಹೇಳ್ತಾನಲ್ವಾ, ಯಾಕೆ ಇಲ್ಲಿ ಬಂದ ಅಂತ ಹೇಳಿದ್ರೆ ಏನು ಶ್ಲೋಕ ಹೇಳ್ತಾನವನು? ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥ. ಹಂಗಂದ್ರೆ ಈಗ ಈ ಯಾರು ವಿನಾಶಾಯ ಚ ದುಷ್ಕೃತಾಂ ಅಂತ ಹೇಳಿದಾಗ ಯಾರು ಪಾಪಿಗಳೋ, ಯಾರು ಅಸುರ ಗುಣಗಳಿದ್ದಾರೋ ಅವರೆಲ್ಲ ಸಾಗಿಸ್ಬೇಕು ಅಂತ ಬರ್ತಾನೆ. ಕಲಿಯುಗದಲ್ಲಿ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 95% ಜನರನ್ನ ಸಾಯಿಸ್ಬೇಕು ಅಲ್ಲ. ನಮ್ಮ ಒಳಗೆ ಏನಾರು ಒಂದು 99, ಸರಿ ನಾನು ಸ್ವಲ್ಪ ಕಡಿಮೆ ಹೇಳೋಣ, ನಿಮ್ಮನ್ನೆಲ್ಲ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ರೆ ಒಂದು 5% ಇವರೆಲ್ಲ ಬಂದ್ಬಿಡ್ತಾರಂತೆ. ಸರಿ, ಅವ್ರು ಹೇಳ್ತಿದ್ದಾರೆ 99 ಅಂತ. 99% ಆ್ಯಕ್ಚುಲಿ ನಮ್ಮ ಗುರುಮಹಾರಾಜರು ಹೇಳಿದಾರಂತೆ, ಈ ಇಡೀ ಪ್ರಪಂಚದಲ್ಲಿ ಕೃಷ್ಣ ಪ್ರಜ್ಞೆ ಇರೋರು 3 ಶತವಿಗಿಂತ 4 ಶತವಿಗಿಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಒಂದು ಇದನ್ನಲ್ಲಿ ನೋಡಿದೆ ಅವರು ಒಂದು ಪ್ರವಚನ. ದೊಡ್ಡ ಸಮಾಚಾರ ಅಲ್ಲ, ಇಡೀ ಪ್ರಪಂಚನಲ್ಲಿ 3 ಶತವಿಗಿಂತ ಅಂದರೆ ಈಗ ನಾವೇ 140 crores, ಅದರಲ್ಲಿ 4% 3% ಇಟ್ಕೊಳ್ಳಿ, ಎಷ್ಟು ಜನರಾಯ್ತು. ಅದೇ ಥರ ಚೈನಾ ಇವರೆಲ್ಲ ಲೆಕ್ಕ ಮಾಡಿದ್ರೆ ಟೋಟಲಿ ಒಂದು 200-300 crores ಎಲ್ಲ ಮೇಲೇ ಇರ್ತಾರೆ. 400 crore ಇರ್ತಾರೆ, 360 crore ಪರ್ಫೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಇಟ್ಕೊಂಡಿದ್ದಾರೆ. 360 ಕೋಟಿ ಜನಗಳು, ಕೋಟಿ ಅಲ್ವಾ, ಕ್ರೋರ್ಸ್,
ಕೋಟಿ ಜನಗಳಿದ್ದಾರೆ, ಅದರಲ್ಲಿ 3 ಸತವಿಗಿಂತ ಹಾಕಿದರೆ ನಾವೆಲ್ಲ ಕೃಷ್ಣ ಕಾನ್ಷಿಯಸ್ ಪೀಪಲ್ ಅಂತ. ಅದಕ್ಕೋಸ್ಕರ ಅದನ್ನು ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದೆ ನಾನು. ಯಾಕಂದರೆ ನಾವೆಲ್ಲ ಹೋಗ್ತೀವಿ ಡೈರೆಕ್ಟ್, ಆಮೇಲೆ ಅದು ಗ್ಯಾರಂಟಿ ಇದೆ. ಅಂದರೆ ನಾವು ಇದನ್ನು ಅದನ್ನು ಕನ್ಸಿಸ್ಟೆಂಟ್ ಆಗಿ ನಾವು ಅದನ್ನು ಫಾಲೋ ಮಾಡಬೇಕು. ಒಂದು ದಿವಸ ಮಾಡಿಬಿಟ್ಟು ನಾಳೆ ಮತ್ತೆ ಒಂದು ಹೇಳ್ತಾರೆ ತಮಿಳಿನಲ್ಲಿ, ವಿಡಿಯ ವಿಡಿಯ ಕತೆ ಕೆಟ್ಟು ಸೀದೆ ಗ್ರಾಮ ಚಿತ್ತಪ್ಪ ಅಂತ ಹೇಳ್ತಾರೆ. ಅಂದರೆ ರಾತ್ರಿ ಪೂರ್ತಿ ರಾಮಾಯಣ ಕೇಳ್ಬಿಟ್ಟು ರಾಮನಿಗೆ ಸೀತಾಗೆ ರಾಮನ ಏನು ಅಂತ ಕೇಳಿದ್ರೆ ಚಿಕ್ಕಪ್ಪ ಅಂತ ಹೇಳಿದ್ರೆ, ಆ ಥರ ಕೆಲವು ಟೈಮ್ ನಮ್ಮ ಜೀವನ ಕೃಷ್ಣ ಪ್ರಜ್ಞೆಯಲ್ಲಿ ಬಳಿತಾ ಇರುತ್ತೆ. ಬಟ್ ತ್ಯಕ್ತಃ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ತತ್ವತಃ ಅರ್ಥ ಆಗ್ತಾ ಇಲ್ಲ. 20 ವರ್ಷ ನಾನು ಕೃಷ್ಣ ಪ್ರಜ್ಞೆಯಲ್ಲಿದ್ದೀನಿ ಅಂದರೆ ಕೃಷ್ಣನ ಯಾರಪ್ಪ ಅಂದರೆ ಏನೇನೋ ಹೇಳೋದು ಇದೆಲ್ಲ ಆಗುತ್ತೆ. ಸೊ ಇಲ್ಲಿ ಅಟ್ಲೀಸ್ಟ್ ನಮ್ಮ ಪ್ರಭುಪಾದರ ಒಂದು ಮನೆಯಲ್ಲಿ ಆ ಒಂದು ಜ್ಞಾನನ ಡೈರೆಕ್ಟಾಗಿ ಒಂದು ಕಲ್ಮಿಷ ಇಲ್ಲದೆ ಡೈರೆಕ್ಟಾಗಿ ಕೊಡ್ತಿದ್ದಾರೆ ಪ್ರಭುಪಾದರು. ಅದರಿಂದ 3 ಸತವಿಗಿಂತ 4 ಸತವಿಗಿಂತ ಜನರು 50 ವರ್ಷ ಒಳಗೆ ಆಗಿದೆ. ಆಗೋದು ಕಷ್ಟ, ನಡೆಯೋದಿಲ್ಲ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, 2 ವರ್ಷ ಮಾಡಿದ್ರೆ ಎಷ್ಟು ಜನರು ಇಲ್ಲಿ ಬರ್ತಾರೆ? 100 ಜನರು ಬರ್ತಾರೆ, 150 ಜನ. ಅದಕ್ಕೆ ಮೇಲೆ ಯಾರಿಗೂ ನೀವೇನಾರು ಹೇಳ್ತಾ ಇರಿ, ನಮಗೆ ಬೇರೆ ಏನೋ ಕೆಲಸಗಳಿದೆ, ನಾವು ಮಾಡಬೇಕದಲ್ಲ, ನಿಮ್ಮನ್ನೆಲ್ಲ ಒಪ್ಪಲ್ಲ, ಹೋಗ್ಬಿಡ್ತಾರೆ. ಬಟ್ ಪ್ರಭುಪಾದರು 50 ವರ್ಷದಲ್ಲಿ ಈ ಒಂದು ಸತ್ಯನ ಎಷ್ಟು ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4 ಸತವಿಗಿಂತ ಜನರು ಪ್ರಪಂಚ ಪೂರ್ತಿ ಭಕ್ತಿ ಮಾರ್ಗದಲ್ಲಿ ಬಂದಿದ್ದಾರೆ. ಸೊ ಅದರಿಂದ ನಾವು ಮಾಡೋಣ. ಸೊ ಇವತ್ತು ಕತೆ ಹೇಳ್ತಾ ಇದ್ದವ್ರು, ಸಾಕಪ್ಪ ನೀನು ಕತೆ ಹೇಳೋದು. ಮದನ್ ಮೋಹನ್, ನಾನು ನಿನ್ನೆ ಕರೆಸಿದ್ದು ಕತೆ ಹೇಳಕ್ಕೆ, ನೀನು ಏನೇನೋ ಮಾತಾಡ್ತಾ ಇದ್ದೀಯ. ಓಕೆ, ಕತೆಗೆ ಬರೋಣ. ಸೊ ಭಗವಂತ ಹುಟ್ಟಿ ಇದ್ದಾಗ ಅವನು ಇದ್ದಿದ್ದ ಜಾಗ ಮಹಾವನ, ಕರೆಕ್ಟ್? ಪ್ರಾಣೇಶ್, ಮಹಾವನ್ ಅವ್ರು ಇದ್ದಿದ್ದ ಜಾಗ ಗೋಕುಲ. ಅದು ವೇರ್ ದಿ ಟ್ರೀಸ್, ದ 2 trees happened. What is that place? ಗೋಕುಲ್. ಓಕೆ. ಸೊ ಗೋಕುಲ್ನಲ್ಲಿ ಇದ್ದರು. ಆವಾಗ ಎಲ್ಲ ಈ ದಾಮೋದರ ಲೀಲಾ ಎಲ್ಲರಿಗೂ ಗೊತ್ತಾಗಿದೆ. ಆ ಲೀಲಾ ನಡೆದಿತ್ತು. ಆ ಲೀಲಾ ಮುಗಿದ ಮೇಲೆ ಆ ಉರಳನ್ನು ಸಲಕೊಂಡು ಭಗವಂತ ಹೋಗ್ತಾ ಇದ್ದಾನೆ. ಹೋಗ್ತಾ 2 ಮರಗಳು ಇದೆ, ಹತ್ರ ನಿಂತಿದೆ. ಆ ಮರಗಳ ಮಧ್ಯದಲ್ಲಿ ಭಗವಂತ ಹೋಗಿದಾಗ ಈ ಒರಳದಲ್ಲಿ ಸಿಕ್ಕಾಕೊಂಡಿತ್ತು. ಅದನ್ನು ಹಿಡಿದು ಸೆಳೆದ್ಬಿಟ್ಟ, ಆ ಕಡೆ ಸೆಳೆದು ಆ ಮರಗಳು 2 ಒಡೆದು ಬಿದ್ದಿತ್ತು. ಅದರಿಂದ ಈ ಕಥೆಗಳು ಶುರುವಾಗುತ್ತೆ. ನಾವು ಇವತ್ತು ನನಗೆ ಕೊಟ್ಟಿರೋ 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ವತ್ಸಾಸುರ ಅಂಡ್ ಬಕಾಸುರ ಅಂತ ಒಂದು ರಾಕ್ಷಸರುಗಳು, ಅವ್ರ ಬಗ್ಗೆ, ಆಮೇಲೆ ವತ್ಸಾಸುರ ಅಂಡ್ ಬಕಾಸುರ, ಆಮೇಲೆ ಅಗಾಸುರ, ಆಮೇಲೆ ಬ್ರಹ್ಮ ಕೂಡ ಭಗವಂತನ ಜೊತೆ ಒಂದು ಲೀಲಾ ಮಾಡಿದರು. ಅಂದರೆ ಈ ಹಸುಗಳನ್ನ ಅದೇನು ಕರು ಮತ್ತು ಈ ಗೋಪ ಇವರನ್ನೆಲ್ಲ ಬ್ರಹ್ಮ ಕದ್ದುಕೊಂಡು ಹೋಗ್ಬಿಟ್ಟಿದ್ರು. ಅದು 3 ಲೀಲಾ ಬಗೆ ಇವತ್ತು ಮಾತಾಡ್ಸೋದು ಅಂತ ಹೇಳಿದ್ರು. ಟೈಮ್ ಸ್ವಲ್ಪ ಕಡಿಮೆ ಇದೆ, ಬಟ್ ನೋಡೋಣ ಅದು ಇಷ್ಟ ಆಗುತ್ತೆ ಮಾಡೋದು. ಸೊ ಈ ಥರ ಇವಾಗ ಈ 4 ಕುಬೇರ ಇದಾಗಿದ ಮೇಲೆ 4 ಕುಬೇರ ಇವರು ಕುಬೇರನ ಮಕ್ಕಳು ಇವರು, ಆ ಮರದಿಂದ ಬಂದವರು. ಅವರು ಹೊರಗಡೆ ಈ ಮರದಲ್ಲಿಂದ ಬಿಡುಬಿಟ್ಟ ಮೇಲೆ ಅವರು ಭಗವಂತನ ಪ್ರದಕ್ಷಿಣೆ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ಅವ್ರು ಹೋಗ್ತಿದ್ದಾರೆ. ಅವರು ಹೋಗಿದ ಮೇಲೆ ಇಲ್ಲಿ ಪ್ರಭುಪಾದರು ಅಂದರೆ ಭಾಗವತಂನಲ್ಲಿ ಆಮೇಲೆ ಏನು ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಭಗವಂತನು ಈ ಭಕ್ತರ ಮೇಲೆ ಅಷ್ಟು ಪ್ರೀತಿ ಇದ್ದಾಗ ಅವ್ರು ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕೃಷ್ಣ ಅವತಾರ. ಹಂಗಾಗಿ ಅದಕ್ಕೆ ಕೆಲವು ಉದಾಹರಣೆಗಳು ನೋಡೋಣ. ಸೊ ಈ ತಾಯಿ ಯಶೋಧ ಕೃಷ್ಣನಿಗೆ ಆವಾಗ ಏನೋ ಏನಾರ ಚಿಕ್ಕ ಕೆಲಸಗಳು ಕೊಡ್ತಾ ಇರ್ತಾರೆ. ಭಗವಂತನು ದೇವೋತ್ತಮ ಪರಮ ಪುರುಷ, ಅವನ ಅದನ್ನು ತಂದು ಅಂತ ಹೇಳಿದ್ರೆ ಅವನು ಹೋಗಿ ತುಂಬ ಕರ್ಮ ಶ್ರದ್ಧೆಯಾಗಿ ಅದನ್ನು ಮಾಡ್ತಿದ್ದಾನೆ. ಅವರು ತಂದೆ ಕೆಲವು ಟೈಮ್ ನಾನು ಹೊರಗಡೆ ಹೋಗ್ಬೇಕಪ್ಪ, ಸ್ವಲ್ಪ ನನ್ನ ಚಪ್ಪಲಿ ತಂದು ಅಂತ ಹೇಳಿದ್ರೆ ಆ ಚಪ್ಪಲಿನ ತಂದು ತಲೆನಲ್ಲಿ ಇಟ್ಕೊಂಡು ನಡೆದು ಬರ್ತಾನೆ. ಬಂದವ್ರ ತಂದೆ ಕಾಲಿನಲ್ಲಿ ಇಡ್ತಾನೆ. ಯೋಚನೆ ಮಾಡಿ ನೋಡಿ, ಯಾರು ಇದು?
ಇದನ್ನ ಹೇಳ್ತಾ ಇರಬೇಕು, ಆವಾಗ ದೇವೋತ್ತಮ ಪರಮ ಪುರುಷ ಇದನ್ನ ಮಾಡ್ತಾ ಇದ್ದ. ಚಪ್ಪಲಿನ ತಲೆಯಲ್ಲಿ ಇಟ್ಕೊಂಡು ಬರೋದು. ಕೆಲವು ಗೋಪೀಸ್ ಅವರೆಲ್ಲ ಕೃಷ್ಣನ ಈಗ ನೀನು ಡ್ಯಾನ್ಸ್ ಆಡು, ನಿನ್ಗೆ ಅದು ಕೊಡ್ತೀನಿ ಅಂತ ಹೇಳ್ತಾರೆ. ಏನಾರ ತಿನ್ನಕ್ಕೆ ಏನಾರ ಒಂದು ಅವನು ಡ್ಯಾನ್ಸ್ ಆಡೋದು. ಇಲ್ಲೆಲ್ಲ ಹಿಂಗಾಡಬಾರ್ದು, ಆ ಕಾಲಿನ ಆ ಕಡೆ ಮಾಡಿದ್ರೆ ಅವ್ನು ಏನೇನು ಹೇಳ್ತಾರ ಅವರು ಒಂದು ಬೊಂಬೆ ಥರ ಮಾಡ್ತಾ ಇದ್ದ. ಹಂಗೆ ಮಾಡೋದು ಅವ್ರಿಗೆ ಖುಷಿ ಆ ತಾಯಿಗಳಿಗೆ. ಇದನ್ನ ನಾವು ಆ ಥರ ಯೋಚನೆ ಮಾಡಬೇಕು. ಭಗವಂತ ಇವ್ರು ಏನು ಹೇಳ್ತಾರೋ ಅದನ್ನ ನಾನು ಭಗವಂತ ಅಂತ ಒಂದು ಚಿಂತನೆ ಇಲ್ಲದೆ ಅವರ ಒಂದು ತೃಪ್ತಿಗೋಸ್ಕರ ಮಾಡ್ತಿದ್ದಾನೆ. ಅವರ ಸಂತೋಷ ಅವನ ಸಂತೋಷ ಅಂತ ಅವನು ಅದನ್ನು ಮಾಡ್ತಿದ್ದಾನೆ. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಒಂದ್ಸಲ ಒಂದು ಗೋಪಿ ಅವರು ಹಣ್ಣು ವ್ಯಾಪಾರ ಬರ್ತಾ ಇದ್ದಾರೆ. ಆವಾಗೆಲ್ಲ ಏನಾರ ನೀವು ತಗೋಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡೋದಿಲ್ಲ, ಅದಕ್ಕೆ ಬೇರೆ ಏನಾರು ಕೊಡಬೇಕು. ಲೈಕ್ ಅಂದ್ರೆ ಈಗ ನೀವು ಹಣ್ಣು ನಿಮ್ಮ ಹತ್ರ ತೋಟ ಇದೆ, ಹಣ್ಣುಗಳು ಬಳಸ್ತಾ ಇದ್ದಿ ಅಂತ ಹೇಳಿದ್ರೆ ಇನ್ನೊಬ್ಬರ ಹತ್ರ ಧಾನ್ಯಗಳು ಬರ್ತದ್ರೆ ಇವ್ರು ಧಾನ್ಯಗಳು ಸ್ವಲ್ಪ ಕೊಡ್ತಾರೆ, ಅದಕ್ಕೆ ಅವ್ರು ಹಣ್ಣು ಕೊಡ್ತಾರೆ. ಆ ಥರ ಎಕ್ಸ್ಚೇಂಜ್, ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ ಇಂಗ್ಲಿಷ್, ಬಾರ್ಟರ್ ಸಿಸ್ಟಮ್. ಆ ಥರ ನಡೀತಾ ಇತ್ತು ಅವಾಗ. ಸೊ ಅವರು ಕೃಷ್ಣರು ನೋಡಿದ್ದಾರೆ, ಏನಾರ ಮಾಡ್ಕೊಂಡ್ರೆ ತನ್ನ ತಾಯಿ ತಂದೆ ಈ ಥರ ಕೊಡೋದು, ಅವ್ರ ಹತ್ರದಿಂದ ಇದನ್ನ ಖರೀದಿ ಮಾಡೋದು ಆ ಥರ. ಸೊ ಇವರು ಹಣ್ಣು ಬಂದಾಗ, ಲೇಡಿ ಹಣ್ಣು ವ್ಯಾಪಾರ ಮಾಡ್ತಾ ಬಂದಾಗ ಇವ್ರಿಗೆ ಆ ಹಣ್ಣು ಈಸ್ಕೋಬೇಕು ಅಂತ ಆಸೆ ಇತ್ತು. ಕೈನಲ್ಲಿ ಸ್ವಲ್ಪ ಧಾನ್ಯಗಳು ತಂದು ಹಂಗೆ ಹೋಗ್ತಿದ್ದಾರೆ. ಈ ಚಿಕ್ಕ ಮೋಹು ಕೈನಲ್ಲಿ ಎಷ್ಟು ಧಾನ್ಯಗಳು ಇರುತ್ತೆ ಅಲ್ಲ, ಅದನ್ನು ಹಿಂಗೆ ತಂದು ಹೋಗಿದಾಗ ಕೈನಲ್ಲಿ ಎಲ್ಲ ಗ್ಯಾಪ್ ಇರುತ್ತೆ, ಅದು ಪೂರ್ತಿ ಎಲ್ಲ ದಾರಿನಲ್ಲಿ ಬಿದ್ದೇ ಹೋಗ್ತದೆ. ಕೊನೆಯಲ್ಲಿ ಹೋಗಿದ್ರೆ ಕೈನಲ್ಲಿ 2-3 ಕಾಳು ಇತ್ತಂತೆ. ಆ ಒಂದು ಗೋಪಿ ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಟ್ಲು. ಈ ಮಗು ಈ ಒಂದು ಹಣ್ಣು ಬೇಕು ಅಂತ ಹೇಳ್ಬಿಟ್ಟು ಈ ತರ ನನಗೆ ಧಾನ್ಯ ತಂದು ಕೊಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಆ ಇರೋ 2-3 ಧಾನ್ಯನ ತುಂಬ ಸಂತೋಷದಿಂದ ತುಂಬ ಪ್ರೀತಿಯಿಂದ ಅದನ್ನ ತಂದು ಅವನ ಕೈ ಪೂರ್ತಿ ಹಣ್ಣುಗಳು ಕೊಡ್ತಿದ್ದಾಳೆ. ಅವನಿಗೆ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಹಣ್ಣು ಕೊಡ್ತಾ ಇದ್ದಾಳೆ. ಕೊಟ್ಬಿಟ್ಟು ಹಿಂಗೆ ತಿರುಗಿ ನೋಡಿದ್ರೆ ಅವಳು ಆ ಹಣ್ಣು ಇರೋ ಬ್ಯಾಸ್ಕೆಟ್ ಅದು ಪೂರ್ತಿ ಸ್ವರ್ಣವಾಗಿ ಆಗ್ಬಿಟ್ಟು. ಅವನ ಪ್ರೀತಿಯಿಂದ ಒಬ್ಬರು ಭಗವಂತನಿಗೆ ನಾವು ಏನಾರು ಒಂದು ಮಾಡಿದ್ರೆ ಅದಕ್ಕೆ ನಮ್ಗೆ ಸಿಕ್ಕೋ ಫಲನ್ಗೆ ನಮ್ಗೆ ಲೆಕ್ಕನೇ ಇಲ್ಲ ಅಂಬೋದು. ಇದಕ್ಕೆ 2 ಕಾಳು ಕೊಟ್ಟದಕ್ಕೆ ಒಂದು ಬ್ಯಾಸ್ಕೆಟ್ ಫುಲ್ ಆಫ್ ಗೋಲ್ಡ್ ಜ್ಯುವೆಲ್ರಿ ಏನೇನೋ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಪ್ರಭುಪಾದರ ಹತ್ರನಲ್ಲಿ ಬರ್ತಿದಾಗ ಹೇಳ್ತಿದ್ದಾರೆ, ನಾವು ಕೆಲವು ಟೈಮ್ ನಾವೇನಾರ ಭಗವಂತನಿಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಡೊನೇಷನ್ ಕೊಡೋಣ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀವಿ. ಇವಾಗ ಅನೌನ್ಸ್ ಮಾಡ್ತಾರೆ ನಮ್ಮ ಜಗನ್ನಾಥ ಪ್ರಭುಗಳು, ಜನ್ಮಾಷ್ಟಮಿ ಬರ್ತಾ ಇದೆ, ಯಾರ್ಯಾರು ಪರ್ಸ್ ತೆಗಿತೀರಾ, ಎಷ್ಟು ಕೊಡ್ತೀರಾ ಅಂತ ಕೇಳಿದಾಗ ಆವಾಗ ನಮ್ಗೆ ಉತ್ಸಾಹ ಆಗತ್ತೆ, ಕೊಡಬೇಕು, ನಾನು ಒಂದು 20,000 ಕೊಡಬೇಕು, 10,000 ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ನಮ್ಮ ತಲೆ ಅಷ್ಟು ಕೊಟ್ಟರೆ ಇದೆಲ್ಲ ಏನಿದೆ, ಅದೆಲ್ಲ ಪ್ರಾಬ್ಲಮ್ ಇದೆಲ್ಲ, ಇದೆಲ್ಲ ನನಗೆ ಈ ಲೆಕ್ಕ ಇದೆಲ್ಲ ಅದು ಮಾಡಬೇಕಲ್ಲ, ಇವಾಗನೇ ಫ್ರಿಡ್ಜ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇನಲ್ಲ. ಎಲ್ಲ ಪ್ಲ್ಯಾನ್ ಬಂದಾಗ ಕೊನೆಯಲ್ಲಿ ನಾವು ಕಮಿಟ್ ಮಾಡೋದು ತಲೆನಲ್ಲಿ ಫಸ್ಟ್ 20,000 ಅಂತ, ಕೊನೆಯಲ್ಲಿ ಕೊಡೋದು 5,000 3,000 ಅಂತ ಆಗುತ್ತೆ. ಅದಕ್ಕೆ ಹೇಳೋದು ದಾನ ಕೊಡಬೇಕು ಅಂತ ನೆನೆಸಿದಾಗ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಮೈಂಡ್ ವಿಲ್ ಪ್ಲೇ ಇಟ್ಸ್ ಗೇಮ್ ಅಂತ ಹೇಳೋದು. ನಮ್ಮ ಬುದ್ಧಿ ನಮ್ಮನ್ನು ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ದಾನ ಕೊಡೋದು ಮಟ್ಟಿ ನೀವು ಯಾವಾಗ ಏನು ಯೋಚನೆ ಮಾಡ್ತಾರೋ ಕೊಟ್ಬಿಡ್ಬೇಕು. ಕೆಲವರೆಲ್ಲ ಅದನ್ನ ಎತ್ತಿ ಹಂಗೆ ಆವಾಗೇ ಕೊಟ್ಬಿಡ್ತಾರೆ, ಇಲ್ಲಾಂದ್ರೆ ನಾಳೆ ನನಗೆ ಏನಾಗುತ್ತೋ ಗೊತ್ತಿಲ್ಲ, ಮನಸ್ಸು ಮಾರ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಅದು ಪ್ರಭುಪಾದರು ಹೇಳೋದ್ರಲ್ಲಿ ಭಗವಂತನಿಗೆ ನಾವು ಏನು ಮಾಡಿದ್ರೂ ನಮ್ಗೆ ಅದು ಮಲ್ಟಿಪ್ಲೈನೇ ಆಗತ್ತೆ, ಕಡಿಮೆ ಆಗಲ್ಲ. ಸೊ ನೋಡ್ಬೋದು ಯಾರು ಭಗವಂತನಿಗೆ ಸೇವೆಗಳು ಮಾಡ್ತಾ ಇದ್ದಾರೋ, ಯಾರು ಭಗವಂತನಿಗೆ ಅವರ ನಂದು ಇಲ್ಲ ಭಗವಂತ ಕೊಡ್ತಾ ಇದ್ದಾರೋ ಅವ್ರ ಕೈ ಯಾವಾಗ ಪರ್ಸ್ ತುಂಬೇ ಇರುತ್ತೆ. ಸೊ ಇದೆಲ್ಲ ನಾವು ತಿಳ್ಕೊಬೇಕು. ಇದರಿಂದ ಆ ಒಂದು ಲೇಡಿ ಅವಳಿಗೆ ಇರೋದು ಒಂದು ಬಾಸ್ಕೆಟ್, ಆವತ್ತು ಅದು ಮಾರಿದ್ರೆ ಆಯಿತು ಕೆಲಸಗಳು, ಆವತ್ತು ಎಷ್ಟು ಸಿಕ್ಕಿದೋ ಅದೇ ಊಟ ಅವಳಿಗೆ. ಬಟ್ 2 ಕಾಳಕ್ಕೋಸ್ಕರ ಅವಳು ಅದನ್ನು ಒಂದು ಪ್ರೀತಿಯಿಂದ ಕೊಟ್ಟದಕ್ಕಿಂತ ಭಗವಂತ ಅವಳಿಗೆ ಅಂತ ಮಾಡಿದ್ರು. ಸೊ ಇದಾಗಿತ್ತು. ಆಮೇಲೆ ಕೃಷ್ಣನ ಆಟ ಆಡ್ತಾ ಇದ್ದಾನೆ. ಒಂದು ದಿವಸ ಬೆಳಿಗ್ಗೆ ಆವತ್ತು ಅವನು ಬರ್ತ್ರೆ ಅಂತ ಬರೆದಿದ್ದಾರೆ, ಆವತ್ತು ಬೆಳಿಗ್ಗೆಲಿಂದ ಹೊರಗಡೆ ಆಡ್ತಾ ಇದ್ದಾನೆ, ಫ್ರೆಂಡ್ಸ್ ಜೊತೆ ಆಡ್ತಾ ಇದ್ದಾನೆ. ತುಂಬ ಖುಷಿಯಾಗಿ ಮಕ್ಕಳೆಲ್ಲ ನೋಡ್ತೀವಲ್ಲ, ಸಮ್ಮರ್ ವೆಕೇಶನ್ ಬಂದರೆ ಮಕ್ಕಳೆಲ್ಲ ಮನೆ ಒಳಗೆ ಬರಲ್ಲ. ಇವಾಗ ಯಾರು ಹೋಗಲ್ಲ ಒಳಗನೆ, ಎಲ್ಲ ಅದೇನೋ ಫೋನ್ನಲ್ಲೇ ಇಲ್ಲ ಆಡ್ತಾ ಇದ್ದಾರೆ.
ಹೊರಗಡೆ ನಿನ್ನೆ ಮೊನ್ನೆ ಮಾತಾಡ್ತಿದ್ದೊಬ್ರು ಹೇಳಿದ್ರು, ಮಕ್ಕಳೆಲ್ಲ ಇವಾಗ ಹೊರಗಡೆ ಹೋಗು ಅಂತೇಳಿ ನಾವು ಹೊಡೆದು ಕಳಿಸ್ಬೇಕಾಗಿದೆ, ಅವ್ರು ಒಳಗೆ ಆಡ್ತಾ ಇದ್ದಾರೆ ಅಂತ ಎಲ್ಲ. ಆವಾಗ ಹಂಗಿಲ್ಲ, ನಮ್ಮ ಕಾಲದಲ್ಲೇ ನೋಡಿದ್ರೆ ಮುಕ್ಕಾಸಿ ಮನೆಯಲ್ಲೇ ಬರಲ್ಲ. ಅದೇ ಥರ ಇಲ್ಲಿ ಭಗವಂತ ಮನೆ ಒಳಗೆ ಬರ್ತಾ ಇಲ್ಲ. ಸೊ ರೋಹಿಣಿ ಹೋಗಿ ಕರೆದ್ರು, ಬಂದಿಲ್ಲ. ಯಶೋಧ ಹತ್ರ ನೋಡಮ್ಮ ನಾನು ಕರ್ತಾ ಇದ್ದೀನಿ, ಇವ್ರು ಬರ್ತಾಯಿಲ್ಲ, ನೀನು ಹೋಗಿ ಕರಿ ಅಂತ ಹೇಳ್ತಿದ್ದಾರೆ. ಅವರು ಹೋಗಿ ಕರೆಕ್ಕೆ ಹೋಗ್ತಿದ್ದಾರೆ. ಅವರು ಹೋಗಿ ಕರೆದಿದ್ದಾಗ ಅವರು ಆಟ ಆಡ್ತಾ ಆಡ್ತಾ ಮಧ್ಯಾಹ್ನ ಆಗ್ಬಿಟ್ಟಿದೆ, ಇನ್ನು ಬರ್ತಾ ಇಲ್ಲ ಒಳಗೆ. ಸೊ ಅವಳು ಹೇಳ್ತಿದ್ದಾಳೆ, ನೋಡಪ್ಪ ನಿನ್ನ ತಂದೆ ಕಾಯ್ತಿದ್ದಾರೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು, ನೀನು ಬಂದ್ರೇ ಊಟ ಮಾಡ್ತಿದ್ದಾರೆ, ನೀನು ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಇವರಿಬ್ರಿಗನಿಲ್ಲ, ತಂದೆ ಕಾಯ್ತಿದ್ದಾರೆ ನಾವು ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾರೆ. ಮತ್ತೆ ಮಕ್ಕಳೇ ಎಲ್ಲ ಹೋಗ್ತಾ ಅರ್ಧದ ಆಟದಲ್ಲಿ ಬಿಟ್ಟು, ಈ ಥರ ಮಾಡಿದ್ರೆ ನಾಳೆ ನಿನ್ನೆ ಸೇರಿಸ್ಕೊಳ್ಳ ಈ ಮಕ್ಕಳೆಲ್ಲ ಹೇಳ್ತಿದ್ದಾರೆ. ಆಮೇಲೆ ಅಯ್ಯೋ ನಾಳೆ ನಮ್ಮನ್ನು ಸೇರಿಸ್ಕೋದ್ರೆ ಏನಾಗುತ್ತೆ, ಯಾರು ಹೇಳೋದು? ದೇವೋತ್ತಮ. ಈ ಚಿಕ್ಕ ಹುಡುಗರಿಗೆ ಭಯ, ನಾಳೆ ನನ್ನ ಸೇರಿಸ್ಕೊಳ್ಳಿದ್ರೆ ಏನು ಮಾಡೋದು? ಮತ್ತೆ ಹೋಗ್ತಾ ಇಲ್ಲ, ತಂದೆ ಊಟ ಮಾಡ್ತಾ ಇಲ್ಲ, ನಾವು ಹೋಗ್ಬೇಕು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಇವರೆಲ್ಲ ನಮ್ಮನ್ನ ಬಿಟ್ಟು ನಾಳೆ ಸೇರಿಸ್ಕೊಂಡ್ರೆ ಏನಾಗೋದು ಅಂತ ಆ ರೀತಿಯಲ್ಲಿ ಯೋಚನೆ. ಇದು ಭಗವಂತನ ಪರಿಸ್ಥಿತಿ. ಇಮ್ಯಾಜಿನ್, ದಿಸ್ ಇಸ್ ಸೋ ನೆಕ್ಟೇರಿಯನ್, ಸೋ ಬ್ಯೂಟಿಫುಲ್. ಹಂಗಾಗಿ ಈ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಯಶೋದಾಗ ಮತ್ತೆ ಕೋಪ ಬರ್ತಾ ಇದೆ, ಇವಾಗ ಬರ್ತೀಯ ಅಲ್ವಾ ನೀನು, ಆ ಥರ ಇದು ಮಾಡಿ ಸರ್ಕೊಂಡು ಹೋಗ್ತಿದ್ದಾರೆ. ಹೋಗಿ ಎಲ್ಲ ನೋಡು, ಅವ್ರು ಹೇಳೋದೆಲ್ಲ ಅದು ಓದಿ ಒಂದ್ಸಲ ಭಾಗವತಿ, ನಾನು ಹೇಳೋದನ್ನು ಬಿಟ್ಬಿಡಿ, ನೀವು ಭಾಗವತಂನಲ್ಲಿ ಈ ಒಂದು ಸ್ಟೋರಿ ನಾಳೆ ಮನೆ ಹೋಗಿದೆ ಮೇಲೆ ಓದಿ, ಚೆನ್ನಾಗಿರುತ್ತೆ. ಎಲ್ಲ ಹುಡುಗರು ನೋಡಿ ಹೆಂಗಿದ್ದಾರೆ, ನಿನ್ನ ಮುಖ ನೋಡು, ನಿನ್ನ ದೇಹ ನೋಡಿ ಹೆಂಗಿದೆ ನೋಡು. ಅವರೆಲ್ಲ ಚೆನ್ನಾಗಿ ಸ್ನಾನ ಮಾಡಿ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕೊಂಡು ಬಂದಿದ್ದಾರೆ. ನಿನ್ನ ಮುಖನೂ ನಿನ್ನ ಡ್ರೆಸ್ಸನ್ನು ನೋಡಿ ಹೆಂಗಿದೆ ನೋಡು. ಇವತ್ತು ನಿನ್ನ ಬರ್ತ್ಡೇ ಬೇರೆ, ಬಾ ಇವಾಗ ಸಳ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅವ್ರಿಗೆ ಎಲ್ಲ ಮಾಡಿ ತಿಂಡಿಗಳೆಲ್ಲ ಕೊಟ್ಟು ಬರ್ತ್ಡೇ ಆಗತ್ತೆ ಅವತ್ತು. ಸೊ ನಮಗೆ ಇದೆಲ್ಲ ರಿಲೇಟ್ ಮಾಡೋಕ್ಕಾಗತ್ತಲ್ಲ, ನಮ್ಮನೆ ಮಕ್ಕಳು ಈ ಥರ ಎಲ್ಲ ನಾವು ಆಗ್ತಾ ಇದೆ. ಅದೇ ಥರ ಭಗವಂತ ಅವ್ರಿಗೆ ಆ ಒಂದು ಅನುಭವ ಕೊಡಬೇಕು ಅಂತ. ಭಗವಂತನಿಗೆ ಗೊತ್ತಿಲ್ವಾ ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಹೇಳ್ಕೊಡ್ಬೇಕಾ. ಬಟ್ ಅವನು ಆ ತಾಯಿ ತಂದೆ ಹೆಂಗೆ ಅವನ ಒಂದು ಮಗುವಾಗಿ ಇದ್ದರೆ ತಾಯಿ ತಂದೆಗಳು ಹೆಂಗೆ ಒಂದು ಭಾವನೆಯಲ್ಲಿ ಇರ್ತಾರೋ ಅದಕ್ಕೆ ಹೆಂಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಭಗವಂತ ನಡ್ಕೊಳ್ತಾನೆ. ಸೊ ಹಂಗಾಗಿ ಇದೆಲ್ಲ ಆಗತ್ತೆ, ಮನೆ ಬರ್ತಾನೆ ಎಲ್ಲ ಆಗುತ್ತೆ. ಆಮೇಲೆ ಅವ್ರ ತಂದೆ ಒಂದು ಮೀಟಿಂಗ್ ಹಾಕ್ತಾರೆ. ಇದು ಯಾಕೆಂದ್ರೆ ಇದಕ್ಕೆ ಮುಂಚೆನೆ ಇವಳು ಪೂತನಾವತ ಆಗಿತ್ತು, ಆಮೇಲೆ ತೃಣಾವರ್ತ, ಚಟಕಾಸುರ, ಆಮೇಲೆ ಈ ಮರ ಎಲ್ಲ ಬಿದ್ದಿತ್ತು. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ? ಈ ಮಕ್ಕಳನ್ನ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ? ಚಿಕ್ಕ ಮಕ್ಕಳು ಸಾಹಸಕ್ಕೆ ಯಾರ್ಯಾರೋ ಬಂದು ಹೆಂಗಿರ್ತ ಗೊಂದಲ ತಾಯಿ ತಂದೆಗಳಿಗೆ ಹೆಂಗಿರುತ್ತೆ. ಸೊ ಅವರೆಲ್ಲ ಡಿಸ್ಕಸ್ ಮಾಡಿ ಏಕೆ ಹಂಗೆ ಆಗ್ತಾ ಇದೆ ನಮಗೆ, ಇಲ್ಲಿ ಏನು ಮಾಡಬೇಕು ಹಂಗೇನು ಕೇಳಿದಾಗ, ನಂದ ಬಾಬಾ ಅವರು ಅಣ್ಣ, ಅವ್ರ ಹೆಸರು ನಂಗೆ ಮರ್ತೋಗಿತ್ತು, ಅವರು ತುಂಬ ಬುದ್ಧಿವಂತರು. ಅವರು ಯೋಚನೆ ಮಾಡಿದಾಗ ಹೇಳ್ತಿದ್ದಾರೆ, ನಾನು ಹೇಳೋದನ್ನ ಕೇಳಿ, ಈ ಜಾಗದಲ್ಲಿ ನಾವು ಇರೋದು ನಮಗೆ ಸೇಫ್ಟಿ ಅಲ್ಲ. ಯಾಕಂದರೆ ಯಾರು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾವೆಲ್ಲ ದೂರ ಹೋಗ್ಬಿಡೋಣ, ನಮ್ಮ ಮಕ್ಕಳನ್ನು ನಾವು ಕಾಪಾಡಿಸ್ಕೊಂಬೋಣ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿ ಅವರು ಐಡಿಯಾ ಕೊಡ್ತಿದ್ದಾರೆ. ಹಂಗಾಗಿ ಇವರು ಅಲ್ಲಿ ಗೋಕುಲ ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಿದ್ದಾರೆ. ಆ ಜಾಗ ಹೆಸರೇನು? ಬೃಂದಾವನ. ಸೊ ನಮಗೆಲ್ಲ ಬೃಂದಾವನ್ ಜಾಸ್ತಿ ಇಷ್ಟ. ನೀವೆಲ್ಲ ಹೋಗಿದ್ದೀರಲ್ಲ ಬೃಂದಾವನ್? ಇದು ಲಾಸ್ಟ್ ಟೈಮ್ ಅದಕ್ಕೆ ಓಕೆ, ಹೋದ ವರ್ಷ ಸಾಲಕ್ಕೆ ಮುಂಚೆನೆ ಎಲ್ಲ ಬೃಂದಾವನ್ ಹೋಗಿದ್ದೀರ. ಆ ಜಾಗದನ್ನಕ್ಕೆ ಅವರು ಅಲ್ಲಿಂದ ಶಿಫ್ಟ್ ಆಗ್ತಾರೆ, ಮನೆ ಶಿಫ್ಟ್ ಮಾಡೋ ಅದೆಲ್ಲ ವರ್ಣನೆ ಇದೆ. ಮನೆ ಶಿಫ್ಟ್ ಮಾಡಿದಾಗ ಹೆಂಗೆಲ್ಲ ಇರುತ್ತೆ, ಎಲ್ಲ ಸಾಮಾನು ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಕೃಷ್ಣನು ಅವರು ತಾಯಿ ಎಲ್ಲ ಗಾಡಿನಲ್ಲಿ ಕುಳಿಸಿ ಇವರು ಎಲ್ಲ ಮುಂದೆ ನಡೆದು ಹೋಗ್ತಿದ್ದಾರೆ. ಹಸುಗಳು ಅಂದ್ರೆ ಒಂದೆರಡು ಹಸುಗಳಲ್ಲ, ಮುಂಚೆನೇ ಹೇಳಿದ್ದೀನಿ, ಲಕ್ಷೋಪಿ-ಲಕ್ಷ ಹಸುಗಳು, ಕರುಗಳು ಅವ್ರ ಹತ್ರ. ಅವರು ಅಷ್ಟು ದೊಡ್ಡ ಸೌಕಾರಗಳು. ನೆನೆಸಿ ನೋಡಿ, ಒಂದು ಹಸು ಇದ್ರೇನೆ ದೊಡ್ಡ ವಿಷಯ. ಲಕ್ಷ ಹಸುಗಳು ಅವ್ರ ಹತ್ರ. ಅದು ನಂದ ಬಾಬಾ ಹತ್ರ ಮಾತ್ರ. ಮಿಕ್ಕಿರೋ ಗೋಪ ಅವರೆಲ್ಲ ನೀವು ಲೆಕ್ಕ ಮಾಡಿದ್ರೆ ಸಮುದ್ರ ಥರ ಇರುತ್ತೆ ಅವರದು. ಅದನ್ನೆಲ್ಲ ಕರ್ಕೊಂಡು ಅವ್ರು ಹೋಗ್ತಿದ್ದಾರೆ. ಹೋಗಿ ವೃಂದಾವನ ಅಂತ ಒಂದು ಜಾಗ, ತುಂಬ ಅತಿ ಸುಂದರವಾಗಿದ್ದ ಆ ಜಾಗ ಇತ್ತು ಅಂತೆ. ಆ ಜಾಗಕ್ಕೆ ಹೋಗಿ ಅವರಲ್ಲಿ ಸೆಟ್ಲ್ ಆಗಕ್ಕೆ ಮನೆ ಎಲ್ಲ ಅಲ್ಲಿ ಹೋಗಿ ಮಾಡ್ಬೇಕು. ಅಂದರೆ ಯೋಚನೆ ಮಾಡಿ, ನಾವೆಲ್ಲ ಈಗ ಸುಮ್ಮನೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ರೆಡಿಯಾಗಿ ಮನೆ ಇರಬೇಕು. ಆ ಕಾಡಿನಲ್ಲಿ ಯಾರು ಮನೆ ಮಾಡಿರ್ತಾರೆ? ಇವರೆಲ್ಲ ಹೋಗಿ ಎಲ್ಲ ನೀವೆಲ್ಲ ಸ್ವಲ್ಪ ಕೂತ್ಕೊಂಡಿರಿ, ನಾವು ಮನೆ ಮಾಡ್ತೀವಿ ಅಂತ ಮಾಡಬೇಕು. ಆ ರೀತಿಯಲ್ಲಿ ಇದೆಲ್ಲ ಕಾಂಟ್ರಾಕ್ಟರ್ ಇದ್ದಾರೆ, ಮನೆ ಆಲ್ರೆಡಿ ಆಗಿದೆ, ನಾವು ಹೋಗಿ ಹಂಗೆ ವಾಸ ಮಾಡಬೇಕು ಅಂತ ಹಂಗಿಲ್ಲ.
ಸೊ ಇವರೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ಮನೆ ಒಬ್ಬೊಬ್ಬರಿಗೆ ಮನೆ ಮಾಡಿ ಸಿಟಿ ಪ್ಲಾನಿಂಗ್ ಎಲ್ಲ ಮಾಡ್ತಿದ್ರಂತೆ. ಸೊ ಅದೆಲ್ಲ ಮಾಡಿದ ಮೇಲೆ ಕೃಷ್ಣರು, ಬಲರಾಮರು ಮತ್ತು ಇರೋ ಗೋಪ ಎಲ್ಲ ಸಂತೋಷವಾಗಿ ಆಡ್ತಾ ಹಂಗೆ ಬಳಿತಾ ಇದ್ದಾರೆ. ಸೊ ಬಳಿತಾ ಹಂಗೆ ಅಲ್ಲಿ ಹೆಂಗಂದ್ರೆ, ಈ ದೊಡ್ಡವರಾಗಿದ್ರೆ ನೀವು ಹಸುಗಳನ್ನು ಮೇಯಿಸ್ಬೇಕು. 5 ವರ್ಷ ಆಗಿದ ಮೇಲೆ ಇರೋ ಹುಡುಗರುಗಳಿಗೆ ಕರುಗಳನ್ನು ಮೇಯಿಸ್ಬೇಕು. ಇವರಿಬ್ಬರನ್ನು ಒಟ್ಟಿಗೆ ಇರಲ್ಲ. ಒಟ್ಟಿಗೆ ಇಟ್ಟರೆ ಏನಾಗತ್ತೆ ಅಂದ್ರೆ, ಈ ಕರುಗಳೆಲ್ಲ ಪೂರನ ಹಾಲನ್ನು ಕುಡಿದು ಬಿಡುತ್ತೆ. ಸೊ ಕರುಗಳು ಬೇರೆ, ಹಸುಗಳು ಬೇರೆ ಸೆಪರೇಟ್ ಮಾಡಿರ್ತಾರೆ. ಈ ಕರುಗಳನ್ನು ನೋಡ್ಕೊಬೋದು ಚಿಕ್ಕ ಹುಡುಗರು, 5ರಿಂದ 10 ವರ್ಷ ಹುಡುಗರು ಈ ಕರುಗಳನ್ನ, ಎಷ್ಟು ಕರುಗಳು? 2-3 ಕರುಗಳ, ಲಕ್ಷ ಕರುಗಳನ್ನ ಈ ಹುಡುಗರು 5ರಿಂದ 10 ವರ್ಷ ಇರೋ. ನಮ್ಮ ಮನೆಯಲ್ಲಿ ಎಷ್ಟು ಹುಡುಗರಿಗೆ ಆ ಥರ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ನಾವು? 5 ವರ್ಷದಿಂದ 10 ವರ್ಷ ಇರೋ ಹುಡುಗರಿಗೆ ನಿದ್ದೆ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ಕೊಡೋಕೆ ರೆಡಿ ಇಲ್ಲ. ಮೊಹು ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ಅವ್ರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ. ಹೋಗ್ಬೇಕು, ಬೆಳಿಗ್ಗೆ ಎದ್ದು ಹಸುಗಳನ್ನು ಕರ್ಕೊಂಡು ಹೋಗಬೇಕು, ಸಂಜೆ ವಾಪಸ್ ಬರಬೇಕು. ಇಷ್ಟು ಹಸುಗಳನ್ನು ಲೆಕ್ಕ ಮಾಡ್ಕೊಂಡು ಬರಬೇಕು. ಮತ್ತೆ ಇಷ್ಟು ಲಕ್ಷ ಅಂದ್ರೆ ಅಷ್ಟು ಲಕ್ಷ ಮತ್ತೆ ವಾಪಸ್ ಬರಬೇಕು. 1,000 ಹಸುಗಳು ಬಿಟ್ಟೆ ಅಂತ ಹೇಳಂಗಿಲ್ಲ. ಇಲ್ಲ, ಅದನ್ನೇ ಧನ ಅವ್ರಿಗೆ. ನೀವು ಬ್ಯಾಂಕ್ ಅಕೌಂಟ್ನಲ್ಲಿ ಡೈಲಿ ನೋಡ್ತಾ ಇರ್ತೀವಲ್ಲ, 10 ಲಕ್ಷತಿ 1 ರೂಪಾಯಿ. ಇವಾಗ 10 ಲಕ್ಷತಿ 1 ರೂಪಾಯಿನಲ್ಲಿ 2 ರೂಪಾಯಿ ಕಡಿಮೆ ಆಗಿದೆ ಇಲ್ಲ, ನೋಡ್ತಾ ಇರ್ತೀವಿ. ಅವಾಗ ಅದೆಲ್ಲ ಅವ್ರಿಗೆ ಧನ. ಈ ಕರುಗಳು ಅದೆಲ್ಲ ಲೆಕ್ಕ ಮಾಡಿಕೊಂಡು, ಒಂದು ಕರು ಇಲ್ಲಿನ ಹೋಗ್ಬಾರ್ದು, ಅದೆಲ್ಲ ನೋಡ್ಕೋಬೇಕು. ಅದು ನೋಡ್ತೀವಿ, ಮುಂಚೆ ಹೋಗಿದಾಗ ನೋಡ್ತೀವಿ, ಒಂದು ಕಥೆನಲ್ಲಿ ಹಂಗೆ ಆಗತ್ತೆ. ಸೊ ಹಿಂಗಾಗಿ ಭಗವಂತನು ಈ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಹಂಗೆ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಅಸುರ, ಅವನ ಹೆಸರು ವತ್ಸಾಸುರ. ಅವನೇನು ಮಾಡ್ದ, ಅವನಿಗೆ ಈ ಭಗವಂತನ ಮೇಲೆ ಬೇರೆ ಒಂದು ಕಡೆ ಇದೆ, ಅದು ಅವು ಏನೇನು ಗುಣಗಳಿದ್ದೆ ಈ ರಾಕ್ಷಸರುಗಳಿದೆ ಅಂತ ಹೇಳ್ಬಿಟ್ಟು ಅದನ್ನು ಸೆಪರೇಟ್ ಆಗಿ ನಾನು ಹೇಳ್ತೀನಿ. ಸೊ ಅವನು ಈ ಭಗವಂತನ ಅವನು ಕಂಸನಿಗೆ ಫ್ರೆಂಡ್. ಅವನು ನೋಡ್ತಾನೆ ಈ ಭಗವಂತನೇ ಹೆಂಗೆ ಸಾಧಿಸೋದು ಸರಿ ಅಂತ ಹೇಳ್ಬಿಟ್ಟು, ಇವನು ಕರುಗಳೆಲ್ಲ ಇದು ಮಾಡ್ತಾ ಇದ್ದಾನಲ್ಲ, ಸರಿ ಕರುವಾಗಿ ಅವನು ರೂಪ ತಗೊಂಡಿದ್ದ. ಅದಕ್ಕೆ ಶಕ್ತಿಗಳೆಲ್ಲ ಇದೆ. ಈ ರಾಕ್ಷಸರುಗಳು ಅಂತ ಹೇಳಿದ್ರೆ ತುಂಬ ನಾವು ಯೋಚನೆ ಮಾಡೋದು ಅಜ್ಞಾನಿಗಳು ಯೋಚನೆ ಮಾಡ್ತೀವಿ. ರಾಕ್ಷಸರುಗಳ ತುಂಬ ಜ್ಞಾನಿಗಳು ರಾಕ್ಷಸರಲ್ಲ, ಅವ್ರಿಗೆ ಎಲ್ಲ ವಿದ್ಯೆನೂ ಗೊತ್ತು. ಸೊ ಅವನು ಒಂದು ಕರು ರೂಪ ಮಾಡಿಕೊಂಡು ಕರುಗಳ ಜೊತೆ ಹಂಗೆ ಹೋಗ್ತಾ ಇದು ಮಾಡ್ತಾ ಇದ್ದಾನೆ. ಹಂಗೆ ಹೋಗಿ ಕೃಷ್ಣನ ಹತ್ರ ಹೋಗಿ ಅಲ್ಲಿ ಅವನ್ನ ಸಾಗಿಸ್ಬೇಕು ಅಂತ ಅವನ ಪ್ಲಾನ್. ನಮಗೆಲ್ಲ ಆಗುತ್ತೆ, ಇವನೇನು ಚಿಕ್ಕ ಹುಡುಗ, ಇವನೇನು ಒಂದು ತಲೆಯಿಂದ ಒಂದು ಬಿಟ್ಟರೆ ಸಾಕು ಅಲ್ಲಿ ಹಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವರು ಕಲ್ಪನೆ. ಹಂಗೆ ಮಾಡ್ತಾ ಇದ್ದಾಗ ಕೃಷ್ಣನಿಗೆ ಈ ಇಷ್ಟು ಹಸುಗಳಲ್ಲಿ ಲಕ್ಷ ಹಸುಗಳಲ್ಲಿ ಒಂದು ಎಕ್ಸ್ಟ್ರಾ ಹಸು ಬಂದಿದೆ, ಒಂದು ಕರು ಬಂದಿದೆ. ಈ ಒಂದು ಕರು ಅಲ್ಲ, ಅವನಿಗೆ ಗೊತ್ತಾಗ್ಬಿಟ್ಟು ಇಬ್ಬರನ್ನು ಹೋಗ್ತಾರೆ. ಸರಿ ಬಾ ಕರುವನ್ನು ಹೋಗಿ ನೋಡೋಣ ಏನು ಅಂತ ಹೇಳ್ಬಿಟ್ಟು ಇಬ್ಬರನ್ನು ಹೋಗ್ತಾ ಅಲ್ಲಿ ಹೋಗಿದ್ರೆ ಅವನು ನಿಂತ್ಕೊಂಡಿದ್ದಾನೆ ಅಲ್ಲಿ. ಮತ್ತೆ ಹಿಂದ್ಗಡೆ ಹೋಗಿ ಕಾಲನ್ನು ಹಿಡ್ಕೋತಾನೆ ಕೃಷ್ಣನು, ಹಿಡಿದು ಹಂಗೆ ಒಂದು ಸುತ್ತಾಕಿ ಮರದ ಮೇಲೆ ತೂಕಿ ಹೊಡಿತಾನೆ. ಹೊಡೆದಾಗ ಅವನು ಹಂಗೆ ಸೆತ್ತು ಕೆಳಗೆ ಬೀಳ್ತಾನೆ, ಅಸುರನಾಗಿ ಕೆಳಗೆ ಬೀಳ್ತಾನೆ. ಸೊ ಇದನ್ನ ಈ ವತ್ಸಾಸುರ ಕತೆ. ಹಂಗಾಗಿ ಈ ಒಂದು ರಾಕ್ಷಸನ ಸಂಹಾರ ಮಾಡಿದ. ಅದಾಗಿದ ಮೇಲೆ ಹಾಗಿದ್ರೆ ಅಲ್ಲಿ ಏನನ್ನತ್ತೆ, ಇವರು ದೇವತೆಗಳೆಲ್ಲ ಈ ವತ್ಸಾಸುರ ಅಂತ ಸಾಧಾರಣ ಒಂದು ವ್ಯಕ್ತಿ ಎಲ್ಲ ಹೇಳಿದನಲ್ಲ, ಅವರೆಲ್ಲ ನೋಡಿದ್ರೆ ಈ ದೇವತೆಗಳಿಗೆ ಭಯ ಆಗತ್ತೆ. ಸೊ ಅವ್ರಿಗೆ ನಮಗೆ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅಂತ ಹೇಳ್ಬಿಟ್ಟು ಮೇಲೆಯಿಂದ ಅವರೆಲ್ಲ ಹೂವು ಅದೆಲ್ಲ ಅವರು ಸುರಿತಾ ಇರ್ತಾರೆ. ಇದೆಲ್ಲ ನೋಡ್ಬಿಟ್ಟು ಈ ಹುಡುಗರೆಲ್ಲ ತುಂಬ ಖುಷಿ. ಓ ಕೃಷ್ಣ ನೋಡಿ ಏನು ಮೇಲಿಂದ ಹೂ ಬೀಳ್ತಾ ಇದ್ದಾವ ಮೇಲೆ ಎಲ್ಲ. ಸೊ ಅವರೆಲ್ಲ ಒಳಗೆ ಹೋಗಿ ಹೇಳೋದು, ಓ ನೋಡಪ್ಪ ನಂಗೆ ಮಾಡಿಬಿಟ್ಟ ಇದು ಅವರು ಅವ್ರ ಹತ್ರ ಎಲ್ಲ ಹೋಗಿ ಹೇಳೋದು. ಅವರೆಲ್ಲ ಏನಪ್ಪ ಇದೆಲ್ಲ ಸುಮ್ಮನೆ ಈ ಹುಡುಗ ಹಿಂಗೆಲ್ಲ ಮಾಡೋಕ್ಕಾಗತ್ತಾ, ನಾರಾಯಣ ಕಾಪಾಡಿಸಿದ, ಈ ಈ ಮಕ್ಕಳು ಎಲ್ಲ ಇವನ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ನಾರಾಯಣನೇ ಇದೆಲ್ಲ ಮಾಡಿದ್ದು, ನಂದು ಬಾಬಾನೇ ಹೇಳ್ತಾರೆ. ಇವ್ರು ಮತ್ತವ್ರೆಲ್ಲ ಹೇಳ್ತಿದ್ದಾರೆ, ನಂದು ಬಾಬಾ ಕೆಲವು ಟೈಮ್ ಯೋಚನೆ ಮಾಡಿ ಅವ್ರು ಕೂಡ ಮಾಡಿರ್ಬೋದು, ಅವನಿಗೆ ಜಾಸ್ತಿ ಕೆಪಾಸಿಟಿ ಇದೆ, ಸುಮ್ಮನೆಲ್ಲ ನನ್ನ ಮಗ. ನಮಗೆಲ್ಲ ಇದೆಲ್ಲ ಹೆಮ್ಮೆ, ನಮ್ಮ ಮಕ್ಕಳ ಮೇಲೆ ಏನಾರು ಒಂದು ಮಾಡಿದ್ರೆ ಅಲ್ಲ, ಒಂದು ರ್ಯಾಂಕ್ ತೊಗೊಂಡ್ಬಿಟ್ರೆ ಏನಾರು ಆಗಿದ್ರೆ ತುಂಬ ಖುಷಿಯಾಗ್ಬಿಡ್ತೀವಿ. ಸೊ ಅದೇ ಥರ ಅವನಿಗೆ ಒಳಗೆ ಬಟ್ ಅಂದರೆ
ಈ ಚಿಕ್ಕ ಹುಡುಗ ಹೆಂಗೆ ಆಗೋದು ಅಂದರೆ ಅವರೆಲ್ಲ ಭಗವಂತ ಆ ಒಂದು ಮಾಯೆಯಿಂದ ಕವರ್ ಮಾಡಿರ್ತಾನೆ. ಭಗವಂತ ಅಂತ ಕಾಣಿಸ್ತಾ ಇಲ್ಲ, ಬಟ್ ಆವಾಗ ಗೊತ್ತಾಗತ್ತೆ. ಬಟ್ ಅದನ್ನು ಮತ್ತೆ ಆ ಒಂದು ಪ್ರಜ್ಞೆನ ತೆಗೆದು ಬಿಡ್ತಾನೆ. ಇಲ್ಲಾಂದ್ರೆ ಆ ಲೀಲಾ ಒಂದು ಅದೇಂದ್ರೆ ಆ ಒಂದು ಸ್ವೀಟ್ನೆಸ್ ಇರಲ್ಲ ಅದರಲ್ಲಿ. ನೀವು ಭಗವಂತ ಅಂತ ಗೊತ್ತಾಗಿದ್ರೆ ನೀವು ಅದನ್ನೇ ಭಗವಂತ ಏನು ಬೇಕಾದ್ರೆ ಮಾಡ್ತಾನಪ್ಪ ಬಿಡು ಹಂಗೆ ಆಗ್ಬಿಡುತ್ತೆ. ಆ ಮೊಹು ಮಾಡೈತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಖುಷಿ ಬರ್ತದೆ. ಅದನ್ನು ಭಗವಂತ ಮೇಂಟೈನ್ ಮಾಡ್ತಾನೆ ಅವ್ರ ಹತ್ರ. ತೋರಿಸೋದು ಮತ್ತೆ ವಾಪಸ್ ಅದನ್ನು ತೆಗೆದು ಬಿಡೋದು. ನಾನು ಭಗವಂತ ಅಂತ ಕಾಣಿಸುತ್ತೆ ಬಟ್ ಕಾಣಿಸಲ್ಲ, ಆ ಥರ ಮಾಡ್ತಾ ಇದ್ದ ಅವನ ಹತ್ರ. ಸೊ ಹಂಗಾಗಿ ಇವರೆಲ್ಲ ಖುಷಿ ಆಗ್ತಾರೆ. ಇನ್ನು ಸ್ವಲ್ಪ ದಿವಸ ಬಳಿತಾ ಇದ್ದಾರೆ. ಒಂದು ದಿವಸ ಒಂದು ನದಿ ತಡ ಅಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ದಾಗ ಅಲ್ಲಿಂದ ಒಂದು ಪರ್ವತ ಥರ ಏನೋ ಒಂದು ಒಳಗದ ನದಿ ಬರ್ತಾ ಇದೆ. ಅದು ನೋಡಿದ್ರೆ ಏನು ದಿಢೀರ್ತ ಪರ್ವತ ನದಿಲಿದ್ದು ಎದ್ದೇಳಿದ್ರೆ ಹೆಂಗೆ ಇರುತ್ತೆ ಆ ಥರ ಒಂದು ಹೇಳ್ತಾ ಇದ್ದ. ಅದು ಮೇಲೆ ಬರ್ತಾ ಬರ್ತಾ ಗೊತ್ತಾಗತ್ತಾ ಅದೊಂದು ಬೆನ್ನು, ಒಂದು ಹೆರಾನ್ ಅಂತ ಹೇಳ್ತಾರೆ. ಅದನ್ನೇನು ಅಂತ ಹೇಳಬಹುದು ಕನ್ನಡದಲ್ಲಿ? ದಿಸ್ ಬಕಾಸುರ, ಕ್ರೇನ್, ಕೊಕ್ಕರೆ. ಅದು ಬೆನ್ನು ಹಂಗೆ ಮಲೆ ಥರ ಇರುತ್ತೆ ಹಿಂದ್ಗಡೆ. ಅದು ಮೇಲೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಇದು ಆ ಥರ ಒಂದು ಕೊಕ್ಕರೆ ಅಂತ ಗೊತ್ತಾಗುತ್ತೆ. ಅದು ನೋಡಿದ್ರೆ ಕೊಕ್ಕರೆ ಅಂದ್ರೆ ನಾವೆಲ್ಲ ಕೊಕ್ಕರೆ ನೋಡಿದ್ದೀವಿ ಎಲ್ಲ. ಇದು ಇರೋದು ಲೈಕ್ 1 ಕಿಲೋಮೀಟರ್ ಉದ್ದ ಇದೆ ಅದು. ಹಂಗಂದ್ರೆ ಅದು ಬಾಯಿ ತಾದ್ರೆ ಹೆಂಗಿರುತ್ತೆ. ಅದು ಬಂದಾಗ ಇವರೆಲ್ಲ ಭಯ ಆಗ್ಬಿಡುತ್ತೆ, ಏನಪ್ಪ ಇಷ್ಟು ದೊಡ್ಡ ಕೊಕ್ಕರೆ ಬಂದ್ಬಿಟ್ಟಿದೆ ಏನಾಗಿತ್ತು ಅಂತ. ಆವಾಗ ಕೃಷ್ಣನಿಗೆ ತೋರಿಸಿದ್ರೆ, ಅಪ್ಪ ಕೃಷ್ಣ ಇದ್ರು ನೋಡಿ ಬಂದಿದ್ದೆ. ಹಂಗೆ ಬಂದಿದೆಯಾ, ಓಕೆ ನೋಡೋಣ ಹೋಗಿ. ಅದನ್ನು ಹೋಗಿ ನೋಡ್ತಿದ್ದಾನೆ. ಅದನ್ನು ನೋಡಿದಾಗ ಇವನು ಓಕೆ ಈಗ ಬಂದ್ಬಿಟ್ಟ, ಹೀರೋ ಬಂದ್ಬಿಟ್ಟ, ಇವನಿಗೆ ಕ್ಲೋಸ್ ಮಾಡೋಣ ಹಂಗೆ ಅಂತ ಹೇಳ್ಬಿಟ್ಟು ಅವನು ಬಾಯಿ ತೆರೆತಿದ್ದಾನೆ. ಬಾಯಿ ತೆರೆದು ಕೃಷ್ಣನ ಹಂಗೆ ಹಿಡಿದು ಬಿಡ್ತಾನೆ. ಬಾಯಿ ಹಿಡಿದು ಒಳಗೆ ಹಾಕ್ಬಿಡ್ತಾನೆ. ಕೊಕ್ಕರೆ ಅಷ್ಟು ಉದ್ದ, ಅದಕ್ಕೆ ಇವರು ಸುಮ್ಮನೆ ಒಂದು ಅಕ್ಕಿ ಕಾಳು ತಿಂದಾಗ ಕೃಷ್ಣನ ಸೈಜ್ ಹಂಗೆ ಒಳಗೆ ಹಾಕ್ಬಿಡ್ತಾನೆ. ಒಳಗೆ ಹೋಗಿದಾಗ ಕೃಷ್ಣನು ಏನು ನೀವು ಕೆಲವು ಕಡೆ ವರ್ಣನೆ ಇದೆ, ಸಾವಿರಾರ ಸೂರ್ಯನಿಗೆ ಸಮಾನ ಕೃಷ್ಣ ಅಂತಿದೆ. ಸೂರ್ಯ ಅಂತ ಹೇಳಿದ್ರೇನು? ಬೆಳಕು ಮತ್ತು ಬಿಸಿ. ಇವನು ಇಲ್ಲಿ ಹೋಗಿದಾಗ ಅವನಿಗೆ ಆ ಬಿಸಿ ತಾಳ್ತಾ ಇಲ್ಲ, ಅಂತ ಮಾಡ್ತಾನೆ. ಅದು ಹೇಳ್ತಾರೆ ವಾಮಿಟ್ ಮಾಡೋ ಥರ ಭಗವಂತನ ಮತ್ತೆ ತುಪ್ಪ ಬಿಡ್ತಾನೆ. ಭಗವಂತನ ಮಾರ್ಬಿಡ ಹೊರಗಡೆ ಬಂದ್ಬಿಡ್ತಾನೆ. ಬಂದ ಮೇಲೆ ಆ ಬಾಯನ್ನು ಹಿಂಗೆ ಹಿಡ್ಕೊತಾನೆ, ಎರಡು ಕಡೆನು ಆ ಎರಡು ಮೂಗಿದಲ್ಲ ಅದನ್ನು ಹಿಡ್ಕೊಂಡು ಹಂಗೆ ಸಳಿತಾ ಬರ್ತಾನೆ. ಹಂಗೆ ಹರಿದೇ ಬಿಡುತ್ತೆ ಬಾಯಿ, ಹಿಂಗೆ ಹರಿದು ಸೆತ್ತು ಬಿಡ್ತಾನೆ ಅವನು. ಸೊ ಇದು ಬಕಾಸುರ. ಈ ವತ್ಸಾಸುರ ಬಕಾಸುರ ಎರಡು ಕಥೆ ಆಗಿದೆ. ಇದಾಗಿದ ಮೇಲೆ ನೆಕ್ಸ್ಟ್ ಅಗಾಸುರ ಇದಾಗಿತ್ತು. ಮತ್ತೆ ಅಲ್ಲಿ ಇನ್ನೊಬ್ಬ ಒಬ್ಬ ತಾನೆ, ಅವ್ನು ನೋಡ್ತಾ ಇದ್ದಾನೆ. ಅವನು ಈ ಪೂತನ ಇವರೆಲ್ಲ ಅವ್ರ ಅಣ್ಣ ತಮ್ಮಂದ್ರು ಹತ್ರ. ಅವನು ನೋಡ್ತಾ ಇದ್ದಾನೆ, ನಮ್ಮ ಅಕ್ಕ ಹೋಗ್ಬಿಟ್ಲು, ನಮ್ಮ ತಮ್ಮ ಹೋಗ್ಬಿಟ್ಟ. ಯಾರಿಂದ? ಕೃಷ್ಣನಿಂದ. ಯಾರವನು? ದೇವೋತ್ತಮ ಪರಮ ಪುರುಷ. ಬಟ್ ಇವನೇನೋ ಯೋಚನೆ ಮಾಡ್ತಾ ಇದ್ದಾನೆ, ಈ ಹುಡುಗ ಇಬ್ಬರನ್ನ ನಾಶ ಮಾಡಿದ್ದಾನೆ, ಈಗ ನಾನು ಅವನ ನಾಶ ಮಾಡ್ತೇನೆ. ಅದೇ ಈ ಗುಣಗಳು ಗೊತ್ತಾಗ್ತಾ ಇದೆ. ಪೂತನ ಸಾಧಾರಣ ವ್ಯಕ್ತಿ ಅಲ್ಲ, ಈ ಬಕಾಸುರ ಅವನೆಲ್ಲ ಸಾಧಾರಣ ವ್ಯಕ್ತಿ ಇಲ್ಲ, ಅವನೆಲ್ಲ ಸೆತ್ತೋಗಿದ್ದಾನಂದ್ರೆ. ಬಟ್ ಇವನಿಗೆ ಏನು ಒಳಗೆ ಚಿಕ್ಕ ಹುಡುಗನೇ, ನಾನು ಮಾಡ್ತೀನಿ ನೋಡು. ನಮಗೆಲ್ಲ ಯಾವತ್ತು ನೋಡಿ ಎಷ್ಟೋ ಹೊಡ ಬಿದ್ರೇನು ಇಲ್ಲ ನಾನು ಮಾಡಲೇ ಮಾಡ್ತೀನಿ ಅಂತ. ಕೆಲವು ಟೈಮ್ ತಿಳ್ಕೊಬೇಕು, ಅಪ್ಪ ನಾವು ಮಾಡೋದು ಸರಿಯಲ್ಲ, ಆಗಲ್ಲ, ಇವರೆಲ್ಲ ಮಾಡಿದ್ರಲ್ಲ, ಅವರೆಲ್ಲ ಸಾಧಾರಣ ವ್ಯಕ್ತಿ ಅಲ್ಲಲ್ಲ, ಅವ್ನಿಗೆ ಗೊತ್ತು ಅವರ ಪರಾಕ್ರಮ ಎಲ್ಲ ಗೊತ್ತು. ಅವರೆಲ್ಲ ಸತ್ತೋಗಿದ್ರೆ ನಾವು ಶರಣಾಗತಿ ಆಗ್ಬೇಕಲ್ಲ, ಆ ಮೂಡ್ ಬರಲ್ಲ. ಈಗ ನಾನು ಮಾಡ್ತೀನಿ ನೋಡು ತಾವು ಒಂದು ಪ್ರಜ್ಞೆ, ಓಕೆ ಮಾಡು. ಸೊ ಅವನೇನು ಮಾಡ್ದ, 5 ಕಿಲೋಮೀಟರ್ ಇರೋ ಥರ ಒಂದು ದೇಹ ತಗೊಂಡ. ಹಾವು, ಪೈತಾನ್ ಅಂತ ಹೇಳ್ತಾರೆ, ಅಷ್ಟು ದೊಡ್ಡ ದೇಹ ತಂದು 5 ಕಿಲೋಮೀಟರ್ ರೀ ಪೈತಾನ್. ನಾವು 5 ಫೀಟ್ ಇರೋ ಪೈತಾನ್ ನೋಡಿದ್ರೆ 5 ಕಿಲೋಮೀಟರ್ ಹೋಗ್ತೀವಿ. 5 ಕಿಲೋಮೀಟರ್ ಇರೋ ಒಂದು ದೇಹ ಅಂದ್ರೆ ಅದು ಎಷ್ಟು ದೊಡ್ಡ ಉದ್ದ ಮಾತ್ರ ಅಲ್ಲ, ಆವಾಗ ಥಿಕ್ನೆಸ್, ಫ್ಯಾಟ್ ಅಂತ ಬರೆದಿದ್ದಾರೆ, ಅಷ್ಟು ದಪ್ಪ. ಆ ಥರ ಒಂದು ಹಾವು ಯಾರನ್ನು ಸಾಗಿಸಕ್ಕೆ? ಚಿಕ್ಕ ಹುಡುಗರುಗಳನ್ನ ಸಾಗಿಸಕ್ಕೆ ಬಂದಿದ್ದಾರೆ. ಅವನು ಅಲ್ಲೇ ಮಲ್ಕೋತಾನಲ್ಲಿ, ಅವರೆಲ್ಲ ಆಡೋ ಜಾಗದಲ್ಲಿ.
ಸೊ ಇಲ್ಲಿಂದ ಎಲ್ಲೋ ಯೂನಿವರ್ಸಿಟಿ ತನಕ ಮಲ್ಕೊಂಡಿದ್ದಾನೆ. ಅವನು ಬಾಯಿ ಎಷ್ಟು ದೊಡ್ಡ ಇರ್ತದೆ, ಬಾಯನ್ನು ತರ್ಕೊಂಡಿದ್ರೆ ಅದೊಂದು ಕೇವ್, ಗುಹೆ ಅಲ್ಲ, ಕರೆಕ್ಟ್, ಗುಹೆ, ಒಂದು ಗುಹೆ ಥರ ಇದೆ. ಅವನ ಹಲ್ಲುಗಳೆಲ್ಲ ಆ ಗುಹೆನಲ್ಲಿಂದ ಮಲೆಗಳು, ಅದ್ಮೇಲೆ ಒಂದು ಗುಹೆ ಒಳಗೆ ಒಂದೇ ಲೈಕ್ ಡಾರ್ಕ್ ಕತ್ತಲೆ ಹಂಗೆ ಕಾಣಿಸುತ್ತದೆ. ಬಟ್ ಎಲ್ಲ ಮಲೆ ಥರ ಹಲ್ಲೆಲ್ಲ ಕಾಣಿಸ್ತಾ ಇದೆ. ಬಟ್ ಆ ನಾಲಿ ಎಂದು ಮಧ್ಯದಲ್ಲಿ ರೋಡ್ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡಿ, ಇಲ್ಲಿಂದ ನಾವು ರೋಡೇ ನೋಡೋದಿಲ್ಲ, ನಮ್ಮ ಕಾರ್ಪೊರೇಷನ್ ಅವರು ಹಾಕೋದಿಲ್ಲ. ಬಟ್ ಅವರು ರೋಡ್ ಕ್ಲೀನಾಗಿ ಕಾಣಿಸುತ್ತೆ ಅವನಿಗೆ, ಹಿಂಗೆ ಹೋಗುತ್ತೆ ರೋಡ್ ನೀಟಾಗಿ ಕಾಣಿಸುತ್ತೆ. ಇವರೆಲ್ಲ ಮಾತಾಡ್ತಾರೆ, ಏನಪ್ಪ ಹಿಂಗಿದೆ ಇದು, ಇದೇನು ಅಂತ ಗೊತ್ತಾಗ್ತಲ್ಲ. ಆಮೇಲೆ ಒಬ್ಬ ಹೇಳ್ತಾರೆ, ಇದು ನೋಡಿದ್ರೆ ಹಾವು ಥರ ಕಾಣಿಸುತ್ತೆ, ಅದೆಲ್ಲ ಯೋಚನೆ ಮಾಡ್ತಾರೆ. ಕಣ್ಣೆಲ್ಲ ಹಂಗೆ ಪ್ರಕಾಶವಾಗಿ ಕಾಣಿಸುತ್ತೆ, ಅದೆಲ್ಲ ವರ್ಣನೆ ಇದೆ, ಅದನ್ನಲ್ಲಿ ಓದಬೇಕು ನೀವು. ನನಗೆ ಅಷ್ಟು ವರ್ಣನೆ ಮಾಡೋಕ್ಕೆ ಬರ್ತಲ್ಲ, ಇದೆಲ್ಲ ಬರೆದಿದ್ದಾರೆ. ಎಲ್ಲ ನೋಡ್ಬಿಟ್ಟು ಮತ್ತೆ ಅವ್ರು ಯೋಚನೆ ಮಾಡ್ತಾರೆ, ಇದು ಒಳಗೆ ಹೋಗಿ ನೋಡೋಣ. ಅದರಲ್ಲಿ ಬರೀತಿದ್ದಾರೆ, ಇದೆಲ್ಲ ಈ ತತ್ವತಃ ಇದೆಲ್ಲ ತಿಳ್ಕೋಬೇಕು. ಯಾವ ಒಬ್ಬ ಕೃಷ್ಣ ಭಕ್ತಿನಲ್ಲಿ ಆಧ್ಯಾತ್ಮಿಕನಲ್ಲಿ ಪರ್ಫೆಕ್ಷನ್ ಆಗ್ತಾನೋ ಅವನಿಗೆ ಭಯನೇ ಇರುತ್ತೆ. ನಮ್ಗೆ ಯಾವಾಗನೂ ಭಯ. ಈ ಭೌತಿಕ ಲೋಕದಂದ್ರೆ ಅದಕ್ಕೆ ಒಂದು ಸಿಂಪ್ಟಮ್ ಏನಂದ್ರೆ ಭಯ. ಬಟ್ ಆಧ್ಯಾತ್ಮಿಕದಲ್ಲಿ ನೀವು ಮುಂದೆ ಹೋಗ್ತಾ ಹೋಗ್ತಾ ಆ ಭಯ ಎಂಬುದೇ ನಮ್ಗೆ ಹೋಗ್ಬಿಡುತ್ತೆ. ಇವರೆಲ್ಲ ಇದು ಹಿಂಗಿದಲ್ಲಪ್ಪ, ಇದು ಒಳಗೆ ಹೋಗೋಣ. ಈ ಮಕ್ಕಳು ಇದು ಒಳಗೆ ಹೋಗ್ತೀರಾ, ಯಾರು ಬುದ್ಧಿ ಇರೋನು ಅದೆಲ್ಲ ಯೋಚನೆ ಮಾಡ್ತಾನ. ಬಟ್ ಇವರು ಹೋಗಿ ನೋಡೋಣ, ಕೃಷ್ಣನಿದ್ದಾನಲ್ಲ ನೋಡ್ಕೋತಾನೆ. ಅವ್ರು ಅದೆಲ್ಲ ಹೇಳ್ತಾರ, ನೋಡೋಣ ಹೋಗೋಣ, ಇದೇನಾಗತ್ತೆ, ನಿನ್ನೇನ ಆಗಿತ್ತು ನೋಡಿ, ಅವ್ನ ಬಕಾಸುರ ಆಗಿತ್ತು, ಇವನು ಯಾರನ್ನು ಗೊತ್ತಿಲ್ಲ, ನೋಡೋಣ, ಒಳಗೆ ಹೋಗೋಣ ಬನ್ನಿ. ಕೃಷ್ಣ ನೋಡ್ತಾನೆ, ಏನಪ್ಪ ಇವರೆಲ್ಲ ಒಳಗೆ ಹೋಗ್ತಿದ್ದಾರೆ. ಬಟ್ ಅಷ್ಟೊಳಗೆ ಅವ್ರು ಹೋಗ್ಬಿಟ್ರು. ಇವಾಗ ಏನು ಮಾಡ್ಬೇಕು ಇವನು? ಈಗ ಇವರೆಲ್ಲ ಒಳಗೆ ಬಾಯಿಸಿ, ಅವ್ನಿಗೆ ಗೊತ್ತಾಗಿದೆ ಇವನು ರಾಕ್ಷಸ ಅಂತ ಗೊತ್ತಾಗಿದೆ. ಇವರು ಫ್ರೆಂಡ್ಸ್ ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದಾರೆ. ಈಗ ಇವನೇನು ಮಾಡಬೇಕು? ಅವನು ಕಾಯ್ತಾ ಇದ್ದಾನೆ. ಎಲ್ಲ ಬಂದ್ಬಿಟ್ರು, ಹೀರೋ ಬಂದಿಲ್ಲಲ್ಲ ಒಳಗೆ, ಮುಚ್ಚಬೇಕಲ್ಲ, ಬಂದಿಲ್ಲ. ಅಷ್ಟೊಳಗೆ ಇವರು ಒಳಗೆ ಹೋಗ್ಬಿಟ್ಟಿದ್ದಾರೆ. ಇವನು ಕೃಷ್ಣನಿಗೆ ಕ್ಷಣ ಕೂಡ ಟೈಮ್ ಇಲ್ಲ ಡಿಸೈಡ್ ಮಾಡೋಕ್ಕೆ. ಟಬ್ಬಕ್ಕಂತ ಒಳಗೆ ಹೋಗ್ಬಿಟ್ಟಿದ್ದಾನೆ, ಓಡ್ಬಿಡ್ತಾನೆ. ಓಡಿದ ಮೇಲೆ ಈ ಹೀರೋ ಕ್ಲೋಸ್ ಮಾಡಿಬಿಡ್ತಾನೆ ಬಾಯಿನ. ಆಯ್ತಲ್ಲ, ಓಕೆ, ಕಥ ಆಯಿತು. ಕೃಷ್ಣ ಗಾಲಿ, ಎಲ್ಲರೂ ಗಾಲಿ. ಕೃಷ್ಣನ ಓಕೆ, ಏನು ಮಾಡೋದು? ಒಳಗೆ ಬಂದ್ಬಿಟ್ಟಿವಿ. ಒಳಗೆ 5 ಕಿಲೋಮೀಟರ್ ದೇಹ ಒಳಗೆ ಹೆಂಗಿರುತ್ತೆ, ಹೊಟ್ಟೆ ಒಳಗೆ ಏನೇನು ಆ್ಯಸಿಡ್ ಎಲ್ಲ ಬರ್ತಾ ಇದ್ದಲ್ಲ, ನಮ್ಮ ಹೊಟ್ಟೆ ಒಳಗೆ ಎಷ್ಟು ಆ್ಯಸಿಡ್ಸ್ ಇದೆ, ಅದು ಆ್ಯಸಿಡ್ಸ್ ಪೂರ್ತಿ ಒಳಗೆ ಎಲ್ಲ ಒಳಗೆ ಹೋಗ್ತಿದ್ದಾರೆ. ಏನು ಮಾಡೋದು? ಇನ್ನು ಸ್ವಲ್ಪ ಬಿದ್ದರೆ ಅದು ಒಳಗೆ ಬಿಡಬೇಕು. ಆ ನಾಲಿ ಪಾಸ್ ಮಾಡಿದ್ರೆ ಒಳಗೆ ಬಿಡಬೇಕು. ಹಲ್ಲುಗಳು ಬೇರೆ ಇದೆ ಅಲ್ಲಿ, ಒಂದು ಎತ್ತಿ ಮುಚ್ಚಿದ್ರೆ ಎಲ್ಲ ಕಚಕ್ 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 ಎರೆಯ ಇದು ಆ ಥರ ಕೊಸು, ಇದನ್ನು ಹೊಡಿತೀವಲ್ಲ, ಮಸ್ಕಿಟೋ, ಆ ಥರ ಆಗ್ಬಿಡುತ್ತೆ ಎಲ್ಲರೂ ದೇಹ. ಬಟ್ ಇಮಿಡಿಯೇಟ್ಲಿ ಕೃಷ್ಣನ್ ಏನು ಮಾಡ್ತಿದ್ದಾನೆ, ಅವನು ಫ್ಯಾಟ್ ಆಗ್ತದೆ. ನೀನು 5 ಕಿಲೋಮೀಟರ್ ಆಗುತ್ತಾ, ನಾನು 500 ಕಿಲೋಮೀಟರ್ ದೊಡ್ಡದಾಗಿ ನನಗೆ ಶಕ್ತಿ ಇದೆ ಅಂತ. ಅಲ್ಲಿಂದ ಒಳಗೆ ದಪ್ಪ ಆಗ್ತಾ ಬರ್ತಾನೆ. ದಪ್ಪ ಆಗ್ತಾ ಆಗ್ತಾ ಇವನು ರಬ್ಬರ್ ಬ್ಯಾಟರಿ ಸೆಳೆದ ಥರ ಆಗತ್ತೆ ಅವನ ದೇಹ ಅಲ್ಲ. ಒಳಗೆ ಇದು ಉದ್ದ ಮಾಡಿದ್ರೆ ಹೆಂಗಿರುತ್ತೆ, ನಮ್ಮ ಹೋಟೆಲಿಂದ ಹಿಂಗೇ ಬರುತ್ತೆ. ಹಂಗೆ ಆಗ್ತಾ ಆಗ್ತಾ ಇವನಿಗೆ ತಾಳು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಾಯಿ ಎಲ್ಲ ನೆತ್ತರು ಬರ್ತದೆ ಒಳಗಿಂದ. ಒಂದು ಸ್ಟೇಜ್ನಲ್ಲಿ ರಬ್ಬರ್ ಬ್ಯಾಂಡ್ ಜಾಸ್ತಿ ಎಕ್ಸ್ಟ್ರಾ ಸೆಳೆದ್ರೆ ಏನಾಗುತ್ತೆ, ಪಟಾಕ್ ಒಡೆದು ಹೋಗುತ್ತೆ. ಅದೇ ಥರ ಇವನ ದೇಹ ಹರಿದು ಈಗ ಬೆಳಗ್ತದೆ. ಯಾರಿದು? ದೇವೋತ್ತಮ ಪರಮ ಪುರುಷ. ಇಲ್ಲ, ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಮಾತು ಹೆಂಗೋ ನಡೆದಿತ್ತು. ದೇವೋತ್ತಮ ಪರಮ ಪುರುಷ ಸೊ ಹೊಡೆದು ಹೊರಗಡೆ ಬಂದ. ಇದು ಬಂದಾಗ ಪ್ರಭು ಇನ್ನೂ 10 ಮಿನಿಟ್ಸ್ ಕೊನೆಯಲಿಲ್ಲ. ಸೊ ಇದು ಬಂದಾಗಿತ್ತು. ಈಗ ಮುಂಚೆ ಏನಾಗಿತ್ತು, ಇದೆಲ್ಲ ಬಂದ ಮೇಲೆ ತಾಯಿ ತಂದೆ ಹತ್ರ ನೋಡು ಕೃಷ್ಣ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಎಲ್ಲ ಹೇಳ್ತಿದ್ದಾರೆ. ಈ ಒಂದು ಕಥೆಯನ್ನ ಈಗ ಇವನ ಹೆಸರೇನು, ಅಗಾಸುರ. ಈ ಅಗಾಸುರನ ಸಾಗಿಸ್ಬೇಕು ಅಂತ ಇಮಿಡಿಯೇಟ್ಲಿ ಹೇಳಬೇಕಲ್ಲ. 1 ವರ್ಷ ಆಗಿತ್ತಂತ ಹೇಳಕ್ಕೆ ಈ ಮಕ್ಕಳಿಗೆ. ಈ ಒಂದು ಚಟುವಟಿಕೆ ಆಗಿತ್ತು ಅಂತ ಮನೆಯಲ್ಲಿ ಹೋಗಿ ಹೇಳಬೇಕಲ್ಲ. ಹೇಳಕ್ಕೆ 1 ವರ್ಷ ಆಗಿತ್ತು ಅಂತ. ಯಾಕೆ 1 ವರ್ಷ ಆಗಬೇಕು? ಆ ಪ್ರಶ್ನೆಯನ್ನೇ ಸುಖದೇವ ಗೋಸ್ವಾಮಿ ಹತ್ರ ಪರೀಕ್ಷಿತ್ ಕೇಳ್ತಿದ್ದಾರೆ.
ಏನಪ್ಪ ಒಂದು ವರ್ಷ ಯಾಕೆ ಆಗಿದ ಮೇಲೆ ಇಮಿಡಿಯೇಟ್ಲಿ ಎಲ್ಲ ಓಡಿ ಹೋಗಿ ಹೇಳ್ತಿದ್ದಾರಲ್ಲ, ಅವರೆಲ್ಲ ಇಮಿಡಿಯೇಟ್ಲಿ ಕೃಷ್ಣ ತಂದು ಹೃದಯನಲ್ಲಿ ಇಟ್ಕೊಂಡು ಎಲ್ಲ ಖುಷಿ ಆಗುತ್ತಲ್ಲ, ನಿಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಮಾಡಿಬಿಟ್ಟ, ನಿಮ್ಮ ಮಗನು ಕ್ರಿಕೆಟ್ನಲ್ಲಿ ವಿನ್ ಮಾಡಿಬಿಟ್ಟ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಆ ಥರ ನಡೀತಾ ಇರ್ತಾವೆ, ಒಂದೊಂದು ಸಮಯ ಆಗಿದಾಗನೇ ಆಗುತ್ತೆ. ಬಟ್ ಇಲ್ಲಿ ಯಾಕೆ 1 ವರ್ಷ ಆಗಬೇಕು? ಇದನ್ನು ಹೋಗಿ ಹೇಳ್ಬೇಕಲ್ಲ ಇಮಿಡಿಯೇಟ್ಲಿ, ಈ ಥರ ಒಂದು 5 ಕಿಲೋಮೀಟರ್ ಒಂದು ಹಾವು ಬಂದಿತ್ತು, ಅದನ್ನು ಕೃಷ್ಣ ಸಾಗಿಸಿದ, ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಹೇಳಿಲ್ಲ. ಅದು ಯಾಕೆ ಅಂತ ಪರೀಕ್ಷಿತ್ ಮಹಾರಾಜ್ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ತೇನೆ ಬಾ ಅಂತ. ಬಟ್ ಇವ್ರು 10 ನಿಮಿಷ ಕೊಟ್ಟಿದ್ದಾರೆ ನನಗೆ, ಅದು ಹೇಳಬೇಕು ನನಗೆ. ಸೊ ಯಾಕೆ ಅದೊಂದು ಗೊತ್ತಾಗಬೇಕು. ಸೊ ಇದಾಗಿದ ಮೇಲೆ ದೇವರುಗಳೆಲ್ಲ ಬಂದು ಹೂವು ಎಲ್ಲ ಹಾಕ್ತಾರಲ್ಲ, ಇದೆಲ್ಲ ಹಾಕಿದಾಗ ಅಲ್ಲಿ ಬ್ರಹ್ಮ ಅಂತ ಒಂದು ಕ್ಯಾರೆಕ್ಟರ್ ಇದ್ದಾರೆ, ಎಲ್ಲರಿಗೂ ಗೊತ್ತಲ್ಲ ಬ್ರಹ್ಮ. ಅವರು ನೋಡ್ತಿದ್ದಾರೆ, ಏನಪ್ಪ ಇದು ಏನು ನಿಜನಾ ಸುಳ್ಳ ಇದೆಲ್ಲ, ಯಾರು ಈ ಹುಡುಗ, ಇವನಿಗೇನು ಇಷ್ಟು ಶಕ್ತಿ ಇದೆಯಾ, ಹಂಗೆ ಯೋಚನೆ ಮಾಡ್ತಿದ್ದಾನೆ. ಅವನಿಗೇನು ಗೊತ್ತಾಗತ್ತೆ ಇದು ಭಗವಂತ ಅಂತ, ಬಟ್ ಇದ್ರೇನು ನೋಡೋಣ, ಸ್ವಲ್ಪ ಟೆಸ್ಟ್ ಮಾಡೇ ನೋಡೋಣ ಅಂತ. ಅವ ಏನು ಮಾಡ್ತಿದ್ದಾನೆ, ಈ ಭಗವಂತ ಈ ಹಸುಗಳು ಇದೆಲ್ಲ ಇದನ್ನ ಸಾಗಿಸ್ಬಿಟ್ಟು ಅವರು ಸ್ವಲ್ಪ ಊಟ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಲಂಚ್ ಟೈಮ್ ಮಕ್ಕಳೆಲ್ಲ, ಎಲ್ಲರೂ ಟಿಫನ್ ಬಾಕ್ಸ್ ಬಂದಿರುತ್ತೆ ಮನೆಯಲ್ಲಿಂದ, ಎಲ್ಲ ತಾಯಿಗಳನ್ನು ಟಿಫನ್ ಬಾಕ್ಸ್ ಕೊಟ್ಟಿರ್ತಾರೆ. ಇದು ಗೋಪಾಸ್ ಅಂದರೆ 1-2 ಮಕ್ಕಳೆಲ್ಲ, ಹಾಗೇನು ಅಲ್ಲಿನ ಲಕ್ಷ ಮಕ್ಕಳು ಎಲ್ಲ ಕೂತ್ಕೊಂಡು, ಕೃಷ್ಣನ ಸೆಂಟರ್ ಎಲ್ಲ ಸುತ್ತಿ ಕೂತ್ಕೊಂಡಿರ್ತಾರೆ ಲಕ್ಷ ಜನರು. ಇವಾಗ ಎಲ್ಲರೂ ಟಿಫನ್ ಬಾಕ್ಸ್ ತೆರೀತಾರೆ, ಒಬ್ಬೊಬ್ಬರ ಹತ್ರ ಒಂದೊಂದು ಐಟಮ್ಸ್ ಇದೆ, ಅದೆಲ್ಲ ತುಂಬ ಖುಷಿಯಾಗಿ ತಿನ್ನಕ್ಕೆ ಮಾಡ್ತಾರೆ. ಎಲ್ಲ ನಿಮ್ಮ ತಾಯಿ ಏನು ಕೊಟ್ಟಿದ್ದಾರೆ, ನನ್ನ ತಾಯಿ ಏನು ಕೊಟ್ಟಿದ್ದಾರೆ, ಅದು ನನಗೆ ಬೇಕು, ನೀನು ಇದು ಕೊಡು, ನಾನು ಕೊಡಲ್ಲ, ನನಗೆ ತುಂಬ ಇಷ್ಟ, ಇದೆಲ್ಲ ನಡೀತಾ, ಅದೆಲ್ಲ ಭಾಗವತನಲ್ಲಿ ಅದೆಲ್ಲ ಬರೆದಿದ್ದಾರೆ, ಅದೆಲ್ಲ ನಡೀತಾ ಇದೆ. ಆವಾಗ ಈ ಕರುಗಳು ಸ್ವಲ್ಪ ದೂರ ಹೋಗ್ಬಿಟ್ಟಿದೆ, ಎಲ್ಲೋ ಹೋಗ್ಬಿಟ್ಟಿದೆ. ಜನ ಹುಡುಗರೆಲ್ಲ ನೋಡ್ತಿದ್ದಾರೆ, ಇಲ್ಲಿ ಲಕ್ಷ ಕಸುಗಳು ಇಲ್ಲಿ ಕರುಗಳು ಇಲ್ಲಿ ಇದ್ದಾಗ ಸಡನ್ ತುಂಬ ದೂರ ಹೋಗಿದ ಮೇಲೆ ಟೆನ್ಷನ್ ಆಗುತ್ತೆ. ನಾವು ಭದ್ರ ಮಾಡಬೇಕಲ್ಲ ಈ ಹಸುಗಳನ್ನು ನೋಡೋಕ್ಕೆ, ನಾವು ತಿನ್ನಕ್ಕೆ ಬಂದಿಲ್ಲ, ಇವರನ್ನು ನೋಡೋಕೆ ಹೋಗ್ಸರ್ ಬಂದಿದ್ದೀವಿ. ಹಿಂಗಾಗಿದೆ, ಕೃಷ್ಣನು ಆರಾಮಾಗಿ ತಿನ್ನಿ, ನಾನು ಹೋಗ್ತೀನಿ, ನೀವು ಯಾವುದು ಮಾಡಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಕರುಗಳನ್ನು ಹುಡುಕಕ್ಕೆ ಹೋಗ್ತಿದ್ದಾನೆ. ಹೋಗ್ತಾ ಹೋಗ್ತಾ ನೋಡಿದ್ರೆ ಒಂದು ಕರು, ಲಕ್ಷೋಭಿಲಕ್ಷ ಕರುಗಳಲ್ಲಿ ಒಂದು ಕರು ಕಾಣ್ತಾ ಇಲ್ಲ ಕಣ್ಣಲ್ಲಿ, ಎಲ್ಲ ಕಡೆನೂ ಹುಡುಕ್ತಾ ಇದ್ದಾನೆ. ಅದೇನೆಲ್ಲ ಬರೆದಿದ್ದಾರೆ, ಜಾಸ್ತಿ ಜಾಗ ಹೋಗಿ ಅಲ್ಲಿ ಹೋಗಿ ಹುಡುಗೋದು, ಇಲ್ಲಿ ಹೋಗಿ ಎಲ್ಲ ಕಡೆನೂ ಹೋಗಿ ಹುಡುಕ್ತಾನೆ, ಕಾಣ್ತಾ ಇಲ್ಲ. ಮತ್ತು ಈ ಕಡೆ ಬರ್ತಾನೆ, ಬಂದರೆ ಇಲ್ಲಿ ಹುಡುಗರು, ಈ ಲಕ್ಷ ಹುಡುಗರು ಅವರು ಕಾಣ್ತಾ ಇಲ್ಲ, ಎಲ್ಲರೂ ಕಾಣುತ್ತಾ ಕೃಷ್ಣನ ಯೋಚನೆ ಪಟ್ಟು ಎಲ್ಲಿ ಹೋಗಿದ್ರು ಅಂದ್ರೆ ಗೊತ್ತಾಗತ್ತೆ, ಬ್ರಹ್ಮ ಎಲ್ಲರನ್ನು ಕದ್ದು ಹೋಗ್ಬಿಟ್ಟಿದ್ದಾನೆ, ಬ್ರಹ್ಮ ಎಲ್ಲರನ್ನೂ ಕದ್ದು ಹೋಗ್ಬಿಡ್ತಾನೆ. ಏನು ಮಾಡೋದು? ಕೃಷ್ಣ ಚಿಕ್ಕ ಹುಡುಗ, 5 ವರ್ಷ ಒಳಗೆ ಹುಡುಗ, ಯೋಚನೆ ಮಾಡ್ತೀನಿ ಏನು ಮಾಡೋದು ಇವಾಗ. ಎಲ್ಲ ಹಸುಗಳು, ಲಕ್ಷ 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 ಹಸುಗಳು ಹೋಗಿಬಿಟ್ಟಿದೆ, ಕರುಗಳು ಹೋಗ್ಬಿಟ್ಟಿದೆ, ಮತ್ತು ಹುಡುಗರು ಅದಕ್ಕಿಂತ ಮುಖ್ಯ, ಎಲ್ಲ ಹುಡುಗರು, ಲಕ್ಷ ಹುಡುಗರು ಕಾಣ್ತಾ ಹೋಗ್ಬಿಟ್ರು. ಏನು ಮಾಡೋದು? ಮಾಡಿರೋದು ಯಾರಂತ ಗೊತ್ತು, ಬಟ್ ಇವತ್ತು ಮನೆ ಹೋಗ್ಬೇಕಲ್ಲ ಸಂಜೆ, ಇಲ್ಲ ಓಕೆ, ಏನು ಮಾಡೋದು? ನಾನೇ ಎಲ್ಲ ಹುಡುಗರಾಗ್ಬಿಡ್ತೀನಿ, ನಾನೇ ಎಲ್ಲ ಕರುಗಳಾಗ್ಬಿಡ್ತೀನಿ. ಇಮಿಡಿಯೇಟ್ಲಿ ವಿಸ್ತರಣೆ ಮಾಡಿಕೊಂಡ. ಇವಾಗ ಪ್ರಭುಗಳು ನೋಡೋದಂದ್ರೆ ನನ್ನ ಹಿಂಗೆ ನೋಡ್ತಾರೆ, ನೀವು ಹಿಂಗೆ ನೋಡ್ತೀರ, ಈ ಗುಣ ಹಂಗೆ ಇರುತ್ತೆ ನಿಮ್ಮ ಮನೆ ಹೋಗಿದ್ರೆ. ಅಂದರೆ ಇಲ್ಲಿ ಎಷ್ಟು ಜನರಿದ್ದಾರೋ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ನಮ್ಮ ಮೂಗು ಒಂದು ಕಡೆ ಹಿಂಗೆ ಲೈಟಾಗಿ ಈ ಥರ ಇರುತ್ತೆ, ಒಬ್ರಿಗೆ ಈಗ ನಾನು ನೋಡಿದ್ರೆ ಅವರನ್ನು ಇವರು ಅಂತ ಇದು ಮಾಡಬೇಕು, ಅವರ ಗುಣಾತಿಶಯಗಳು ಹಂಗೆ ಇರಬೇಕು. ಈಗ ಕೆಲವು ಶಕ್ತಿಗಳಿದೆ, ಕೆಲವು ಈ ಯೋಗ ಶಕ್ತಿಯಿಂದ ನಾನು 7 ರೂಪ ತಗೋಬೋದು. ಪ್ರಭು 7 8 ಅದರದ್ದು ಒಂದು ಲೆಕ್ಕ ಇದೆ. ಮ್ಯಾಕ್ಸಿಮಮ್ ನಾನೀಗ 5 ವಿದ್ರಮಾಧವ ಆಗ್ಬೋದು. ಬಟ್ ಈ ವಿದ್ರಮಾಧವ ಹಿಂಗೆ ಮಾಡಿದ್ರೆ ಆ ಎಲ್ಲ ಹಿಂಗೆ ಮಾಡೋಕ್ಕಾಗತ್ತೆ. ನಾನು ಇದು ಹಿಂಗೆ ಒಂದು ಮಾಡಿ ಇನ್ನೊಂದು ಹಿಂಗೆ ಮಾಡೋಕ್ಕಾಗಲ್ಲ. ಆ ಶಕ್ತಿ ಕೆಪಾಸಿಟಿ ಮನುಷ್ಯರುಗಳು ಮಾಡಿದ್ರೆ ಹಂಗೆ.
ಬಟ್ ಇಲ್ಲಿ ಲಕ್ಷೋಬಿಲಕ್ಷ ಹಸುಗಳು, ಕರುಗಳು, ಲಕ್ಷೋಬಿಲಕ್ಷ ಗೋಪ. ಒಬ್ಬೊಬ್ಬರಿಗೆ ಒಂದೊಂದು ಗುಣಾತಿಶಯ, ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಚೇಂಜ್. ಬಟ್ ಎಲ್ಲ ಅದೇ ಥರ ಇವನು ಆಗ್ಬಿಟ್ಟು ಎಲ್ಲ ಮನೆಗೆ ಹೋಗ್ತಾರೆ. ಕರುಗಳು ಎಲ್ಲ ಕೃಷ್ಣನೇ ಹೋಗ್ತದೆ. ಇವನ್ ಮನೆ ಹೋಗಿದ ಕ್ಷಣ ಬಂದಿದ್ದು ಯಾರು? ಕೃಷ್ಣ. ಬಟ್ ಅವ್ರ ಕಣ್ಣಿನಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ಅವ್ರ ಮಹಾ. ಆ ಹಸುಗ ಅವ್ರ ಕರು ಕಣ್ಣು ಕಾಣಿಸ್ತದೆ. ನಿನ್ನೆ ತನಕ ನೋಡಿದ ಹುಡುಗ ಇವತ್ತು ಆ ಹುಡುಗ ನೋಡಿದ್ರೆ ಆ ತಾಯಿ ತಂದೆಗಿರಿಗೆ ಅಷ್ಟು ಆನಂದ ಬರುತ್ತೆ. ನಿನ್ನೆ ನನ್ನ ಮಗ ರಾಸ್ಕಲ್, ಅವನು ನೋಡಿದ್ರೇನೆ ಕೋಪ ಬರುತ್ತೆ. ಇವತ್ತು ಅದೇ ಮಗನ ನೋಡಿದ್ರೆ ಹಂಗೆ ಆಲಿಂಗನ ಮಾಡಿಕೊಂಡು ಅವನಿಗೆ ಏನೋ ಯು ಕ್ಯಾನ್ ಇಮ್ಯಾಜಿನ್ ಹೆಂಗೆ ಅವರು ಖುಷಿಯಾಗಿ ಇದು ಮಾಡೋದು. ಅವರು ಅದ್ರಲ್ಲಿ ಬರೆದಿದ್ದಾರೆ, ತಾಯಿಗಳಿಗೆ ಹೃದಯದಿಂದ ಹಾಲು ಸುರಿತಾ ಇದೆ ಅಂತ. ಸೊ ಹಂಗಾಗಿ ಭಗವಂತ ಎಲ್ಲ ಚಿಕ್ಕ ಹುಡುಗ ಯೋಚನೆ ಮಾಡ್ಕೊಳ್ಳಿ, 3-4 ವಯಸ್ಸು. ಇವಾಗೆಲ್ಲ ಹಾಲೇ ಕೊಡೋದಿಲ್ಲ ತಾಯಿಗಳು. ಆವಾಗೆಲ್ಲ 5 ವರ್ಷ ತನಕ ಹಾಲು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ತಾಯಿಗಳು. ಸೊ ಹಂಗಿದ್ರೆ ಹಾಲು ಬರ್ತಾ ಇದೆ. ಆ ಒಂದು ಅದೇನು ಹೇಳೋದು, ಆ ಒಂದು ಪ್ರೀತಿಯಿಂದ ಅವ್ರಿಗೆ ಆಟೋಮೆಟಿಕ್ ಆಗಿ ಹಾಲು ಸುರಿತಾ ಇದಂತ. ಕೃಷ್ಣನು ಹಂಗಾಗಿ ಎಲ್ಲ ತಾಯಿಗಳಿಗೂ ಆ ಒಂದು ಅವಕಾಶ ಕೊಟ್ಟಿದ್ದ. ಲಕ್ಷೋಬಿಲಕ್ಷ ತಾಯಿಗಳಿಗೆ ಮಗುವಾಗಿ ಇದ್ದು ಅವರಿಂದ ಆ ಒಂದು ಪ್ರಸಾದ ವಿನಿಯೋಗ ಆಗುತ್ತೆ. ಅಲ್ಲಿ ಭೋಗ ಆಫರಿಂಗ್, ಅವರು ಹೃದಯದಿಂದ ಭೋಗ ಆಫರಿಂಗ್ ಮಾಡ್ತಿದ್ದಾರೆ ತಾಯಿಗಳು. ಅದನ್ನೇ ಕೃಷ್ಣನು ಸ್ವೀಕಾರ ಮಾಡ್ತಿದ್ದಾನೆ. ಆ ಕರುಗಳು ಕೂಡ ಅದೇ ಥರ. ತಾಯಿ ಹಸು ನೋಡಿದ್ರೆ ಈ ಕರುಗಳ ಮೇಲೆ ಜಾಸ್ತಿ ಪ್ರೀತಿ. ನಿನ್ನೆ ಇದ್ದೇನೆಂತ ಇವತ್ತು ಜಾಸ್ತಿ ಪ್ರೀತಿ. ಅದರಿಂದ ಅವರೆಲ್ಲ 1 ವರ್ಷ ಆಗ್ಬಿಡುತ್ತೆ. ಇದು ನಮ್ಮ ಲೆಕ್ಕದಲ್ಲಿ, ನಮ್ಮ ಬ್ರಹ್ಮ ಲೆಕ್ಕದಲ್ಲಿ ಅವನು ಗೊತ್ತು ಇದು ಭಗವಂತ ಅಂತ ಗೊತ್ತಾಗಿದೆ. ಬಟ್ ನಾವು ಬೆಂಕಿ ಜೊತೆ ಆಟ ಆಡ್ತಿದ್ದೀನಿ ಅಂತ ಗೊತ್ತಾಗತ್ತೆ. ಅದು ಬರೆದಿದ್ದಲ್ಲಿ ಬ್ರಹ್ಮ ಗೊತ್ತಾಗ್ತದೆ, ನಾವು ಬೆಂಕಿ ಜೊತೆ ಆಟ ಆಡ್ತಾ ಇದ್ದೀವಿ. ಯಾರು ಯಾರು? ದೇವೋತ್ತಮ ಪರಮ ಪುರುಷ ಜೊತೆ ನಾನು ಆಟ ಆಡಿಸ್ತೀನಿ. ನಡೆಯೋಕೆ ನಾವು ಆಡೋಕ್ಕಾಗತ್ತ ಆ ಥರ? ಬ್ರಹ್ಮ ಟ್ರೈ ಮಾಡ್ತಾನೆ ಅದನ್ನ ಆಡಕ್ಕೆ, ಅವ್ನು ಗೊತ್ತಿದೆ. ಸೊ ಅವನ ಲೆಕ್ಕ ಪ್ರಕಾರ 1 ಸೆಕೆಂಡ್ ಇವ್ರನ್ನ ಕದ್ದು ಮಾಡ್ತಾನೆ. ಬಟ್ ಆ ಲೆಕ್ಕ ಇಲ್ಲಿ 1 ವರ್ಷ ಆಗ್ಬಿಡುತ್ತೆ. ಅದು ಲೆಕ್ಕ ಇದಲ್ಲ. ಅವತ್ತೊಂದು ದಿವಸ ಕ್ಲಾಸ್ ಕೊಟ್ಟಿದ್ದೀನಿ. ಬ್ರಹ್ಮ ಒಂದು ದಿವಸ ಅಂತ ಹೇಳೋದು 1004 ಯುಗ ಸೇರಿದ್ರೆ ಬ್ರಹ್ಮಗೆ ಒಂದು 12 ಅವರ್ಸ್. ಅದೇ ಥರ ನೈಟ್ ಹಂಗೆ 30 ದಿವಸ, ಹಂಗೆ 1 ವರ್ಷ, ಹಂಗೆ 100 ವರ್ಷ. ಆವಾಗ ಆ ಲೆಕ್ಕದಲ್ಲಿ ಈ ಲೆಕ್ಕ ನೋಡಿದ್ರೆ ಅಲ್ಲಿ 1 ಕ್ಷಣ ಎಂಬುದು ಇಲ್ಲಿ 1 ವರ್ಷ ಆಗ್ಬಿಡುತ್ತೆ. ಅವನು 1 ಕ್ಷಣ ಬಿಟ್ಟು ಈ ಕಡೆ ಬಂದು ನೋಡ್ತಾನೆ, ನೋಡಿದ್ರೆ ಇಲ್ಲಿ ಎಲ್ಲ ಹಂಗೆ ನಡೀತಾ ಇದೆ. ಕೃಷ್ಣನ ಅದೇ ಥರ ಆಟ ಆಡ್ತಿದ್ದಾನೆ, ಮಕ್ಕಳೆಲ್ಲ ಬರ್ತಿದ್ದಾರೆ, ಹಸುಗಳು ಓಡ್ತಾ ಇದೆ, ಎಲ್ಲ ನಡೀತದೆ. ಅವನಿಗೆ ಆಶ್ಚರ್ಯವಾಗಿದೆ, ಏನಪ್ಪ ಇದು, ಇದೆಲ್ಲ ನಡೆಯೋ ಕಾರ್ಯಕ್ರಮ. ಅವನು ಸಂದೇಹ ಆಗತ್ತೆ, ಈ ಹುಡುಗರೆಲ್ಲ ಎಸ್ಕೇಪ್ ಆಗಿ ಬಂದ್ಬಿಟ್ರ, ಕದ್ದು ಅವರೆಲ್ಲ ಅವರ ನಿದ್ರೆನಲ್ಲಿ, ಅವನ ಯೋಗ ಮಾಯೆಯಿಂದ ಯೋಗ ಮಾಯೆ ಇಲ್ಲ, ಅವನ ಮಾಯೆಯಿಂದ ಅವನು ನಿದ್ರೆ ಮಾಡಕ್ಕೆ ಇಟ್ಬಿಡ್ತಾನೆ. ಹುಡುಗರೆಲ್ಲ ಹಸುಗಳೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ, ಎಲ್ಲೋ ಮೇಲೆ ಕೊಂಡೋಗಿ ಇಟ್ಟಿದ್ದಾನೆ. ಮತ್ತೆ ಅಲ್ಲಿ ನೋಡ್ತಾನೆ, ಅಲ್ಲಿ ಹೋಗಿದ್ರೆ ಅವರೆಲ್ಲ ನಿದ್ದೆ ಮಾಡ್ತಿದ್ದಾರೆ. ಇಲ್ಲಿ ಬಂದ್ರೆ ಅದೇ ಹುಡುಗ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಈ ಬ್ರಹ್ಮ ಸೃಷ್ಟಿ, ಅವನಿಗೆ ಬ್ರಹ್ಮ ಜ್ಞಾನ, ಸರಸ್ವತಿ ಬ್ರಹ್ಮನ ವೈಫ್ ಅಲ್ವಾ? ಸರಸ್ವತಿ ಏನು? ಜ್ಞಾನ. ಪೂರಾ ವೇದ ಉಪನಿಷತ್ ಅದೆಲ್ಲಾನು ಬ್ರಹ್ಮಗೆ ಉಲ್ಟಾ ಗೊತ್ತು. ಅವನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ. ಏನಪ್ಪ ಅವನಿಗೆ ಇರೋ ಶಕ್ತಿ, ಎಷ್ಟು ಸೃಷ್ಟಿ ಶಕ್ತಿ ಇದೆ ಅಂದ್ರೆ ಅವನು ಇದನ್ನ ನೋಡಿ ಗೊಂದಲ ಆಗ್ಬಿಡ್ತಾನೆ. ಏನಾಗ್ತದೆ ಇಲ್ಲಿ, ನಂಗೆ ಗೊತ್ತಾಗ್ತಾ ಇರಲ್ಲ, ಏನಿದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ, ನೀವು ಈಗ ಕರೆಂಟ್ ಹೋಗಿದಾಗ ನಾವು ಒಂದು ಚಿಕ್ಕ ಒಂದು ಕ್ಯಾಂಡಲ್ ತೋರಿಸ್ತೀವಿ, ಅದು ತುಂಬ ಪ್ರಕಾಶವಾಗಿ ತುಂಬ ಇದುವಾಗಿ ಕಾಣಿಸುತ್ತೆ. ಮತ್ತೆ ಈ ಟ್ಯೂಬ್ ಲೈಟ್ ಬಂದಾಗ ಆ ಕ್ಯಾಂಡಲ್ ಲೈಟ್ಗೆ ಒಂದೇ ಇಲ್ಲ. ಅದೇ ಥರ ಈ ಬ್ರಹ್ಮ ಅನ್ನೋ ಶಕ್ತಿ, ಈ ಭಗವಂತನ ಶಕ್ತಿ ಮುಂದೆ ಬಂದಾಗ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಅವನಿಗೆ ಅದು ಗೊತ್ತಾಗತ್ತ, ನನ್ನ ಶಕ್ತಿ ಏನು, ಇವನ ಶಕ್ತಿ ಏನಂತ ಗೊತ್ತಾಗ್ತದೆ. ಅವನು ಮತ್ತೆ ಗೊತ್ತಾಗ್ಬಿಟ್ಟು ಮತ್ತೆ ಕಳಗ ಬಂದು ಹಂಗೆ ಬೆಳ್ತಿದ್ದಾನೆ. ನಾವೆಲ್ಲ ಹೇಳ್ತೀವಲ್ಲ, ಇಲ್ಲಿ ಹೇಳ್ತೀವ ನಮ್ಮ ಸದನ್ನಲ್ಲಿ ದಂಡವತ್ ಪ್ರಣಾಮ ಹೇಳ್ತೀವ. ಹರೇ ಕೃಷ್ಣ ಮಾತ್ರನಲ್ಲ, ದಂಡವತ್ ಪ್ರಣಾಮ ಕೂಡ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಕಡೆನ ಜಾಸ್ತಿ ಹೇಳ್ತಾರೆ, ದಂಡವತ್ ಪ್ರಣಾಮ ಪ್ರಭು, ದಂಡವತ್ ಪ್ರಣಾಮ ಪ್ರಭು, ದಂಡವತ್ ಪ್ರಣಾಮ.
ದಂಡವತ್ ಅಂದ್ರೆ ಏನೊಂದು ಗೊತ್ತಾ? ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಅಲ್ಲ, ನಾವು ಮುಂಚೆ ಹೇಳಿದನಲ್ಲ, ಜ್ಞಾನ ಅಳವಡಿಸೋದು ಎರಡು. ದಂಡವತ್ ಪ್ರಣಾಮ ಅಂದ್ರೆ, ದಂಡ ಅಂದ್ರೆ ಏನು? ಗಡ್ಡಿ. ಒತ್ತಂತ ಹೇಳಿದಾಗ ಆ ದಂಡ ಹಂಗೆ ಕಳಹೆ ಬಿದ್ದರೆ ಹೆಂಗೆ. ಸೊ ವೈಷ್ಣವರುಗಳು ಭಗವಂತನ ನೋಡಿ, ಇಲ್ಲ ಶ್ರೇಷ್ಠ ವಯಸ್ಸನ್ನು ನೋಡಿದಾಗ ಕೋಲು ಕಳಗೆ ಕಾಲಿನಲ್ಲಿ ಬಿದ್ದ ಥರ ಬೀಳಬೇಕು. ಅದಕ್ಕೋಸ್ಕರ ನಾವು ಹೇಳೋದು ದಂಡವತ್ ಪ್ರಣಾಮ ಅಂದ್ರೆ ನಾನು ಸಾಷ್ಟಾಂಗವಾಗಿ ನಿಮ್ಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಅರ್ಥ ಅದಕ್ಕೆ. ಸೊ ಅವನು ದಂಡವತ್ ಪ್ರಣಾಮ ಮಾಡ್ತಾನೆ ಪರಮ. ಎದ್ದೇಳವೇ ಇಲ್ಲ, ಅಳ್ತಾ ಇದ್ದಾನೆ, ಕಣ್ಣಲ್ಲಿಂದ ನೀರು ಬರ್ತೆ. ಮಹಾರಾಜರೆಲ್ಲ ಬಂದರೆ ಪಾದಾಭಿಷೇಕ ಮಾಡ್ತೀವಲ್ಲ, ಪಾದಾಭಿಷೇಕ ಆಗುತ್ತೆ, ಕಣ್ಣು ನೀರಂದ ಪಾದಾಭಿಷೇಕ ಮಾಡ್ತಿದ್ದಾನೆ. ಮಾಡಿಬಿಟ್ಟು ಒಂದು ಚಾಪ್ಟರ್ ಪೂರ್ತಿ ಭಗವಂತನ ಹೋಳ್ತಾ ಇರ್ತಾನೆ, ಜಾಸ್ತಿ ಎಲ್ಲ ಮಾಡಿಬಿಟ್ಟು ಗೊತ್ತಾಗತ್ತೆ. ಆವಾಗ ಅದಕ್ಕೆ ಮುಂಚೆ ಒಂದು ಬಿಟ್ಬಿಟ್ಟೆ, ಇವನು ಬಂದು ನೋಡಿದಾಗ ಕನ್ಫ್ಯೂಸ್ ಆಗುತ್ತಲ್ಲ, ಅಲ್ಲಿನ ಹುಡುಗರಿದ್ದಾರೆ ಇಲ್ಲಿನ ಹುಡುಗರಿದ್ದಾರೆ, ಭಗವಂತ ಆ ಒಂದು ಭಯನೇ ಬಂದ್ಬಿಡುತ್ತೆ ಅವನಿಗೆ. ಆವಾಗ ಭಗವಂತ ನನ್ನ ಭಕ್ತ, ಇವ್ನಿಗೆ ಯಾಕೆ ಭಯ ತಿಳಿಸ್ಬಿಡೋಣ ಏನು ಅಂತ ಹೇಳ್ಬಿಟ್ಟು ಆ ಎಲ್ಲ ರೂಪಗಳನ್ನು, ಅಂದರೆ ಗೋಪ ಈ ಕರುಗಳು ಇಮಿಡಿಯೇಟ್ಲಿ ನಾರಾಯಣ ರೂಪ ತಗೊಂಡ್ಬಿಡ್ತು. ಯೋಚನೆ ಮಾಡಿಬಿಡ್ರಿ, ನೀವು ನೋಡ್ತೀರಾ ಎಲ್ಲ ಕಡೆ ನಾರಾಯಣರು. ಒಂದು ನಾರಾಯಣ ನೋಡೋಕ್ಕೆ ನಮಗೆಲ್ಲ ಸಿಗಲ್ಲ. ಕೋಟಿ ಕೋಟಿ ನಾರಾಯಣರು ಕಣ್ಕಲ್ಲಿ ಕಾಣಿಸ್ತಾ ಇದ್ದ ನನಗೆ. ಇಮ್ಯಾಜಿನ್ ಮಾಡ್ಕೊಳ್ತೀನಿ ನೋಡಿ, 3D ನಲ್ಲಿ ನೋಡಿ, ಭಾಗವತ ಓದಿದ್ರೆ ಹಂಗೆ ಕಾಣಿಸುತ್ತೆ. 3D ನಲ್ಲಿ ನಾರಾಯಣರು, ಅದು ನಾರಾಯಣರ ಏನು ರೂಪ, ಅವರ ಏನು ವಸ್ತ್ರಗಳು, ಅದೆಲ್ಲ ವರ್ಣನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಇರ್ತದಲ್ಲ, ಅದೆಲ್ಲ ಮಾಡಿ ನೋಡ್ಬಿಟ್ಟು ಮತ್ತು ಇವನಿಗೆ ಇನ್ನೂ ಡಿವೈಡೆಡ್ ಅಂತ ಹೇಳ್ತಾರೆ. ಅದೆಲ್ಲ ಆಗಿದ ಮೇಲೆ ಸಡನ್ ಆಗಿ ಕೃಷ್ಣರು ಅದನ್ನೆಲ್ಲ ವಿಡ್ರಾ ಮಾಡಿಬಿಡ್ತಾನೆ. ಆ ಒಂದು ರೂಪನ್ನೆಲ್ಲ ವಿಡ್ರಾ ಮಾಡಿಬಿಟ್ಟ ಮೇಲೆ ಇವನು ಗೊತ್ತಾಗುತ್ತೆ, ಶರಣಾಗತಿ ಆಗ್ತಾನೆ, ಅಳ್ತಾ ಇದ್ದಾನೆ, ಎಲ್ಲ ಆಗತ್ತೆ. ಸೊ ಹಿಂಗಾಗಿ ಈ ಒಂದು ಲೀಲೆ. ಆಮೇಲೆ ಅದೆಲ್ಲ ಆಗಿದ ಮೇಲೆ ಅವನು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಿದ್ದಾನೆ. ಕೃಷ್ಣನ ಯಾವುದು ಮಾತಾಡೇ ಇಲ್ಲ. ಭಕ್ತ ಸುಮ್ಮನೆ ಒಂದು ಚಿಕ್ಕ ಒಂದು ಲೀಲೆ ಆಯಿತು, ಕೆಲಸ ಆಯಿತು, ಹೋಗ್ತಿದ್ದಾನೆ. ಅವನು ಹೋಗಿದ ಮೇಲೆ ಈ ಹುಡುಗರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ, ಲಂಚ್ ನಡೀತದೆ. 1 ವರ್ಷ ಹಿಂದೆ ನಡೆದಿದ್ದು ಇವಾಗ ಅದೇ ಕಂಟಿನ್ಯೂ ಆಗುತ್ತೆ ಲಂಚ್. ಈ ಹುಡುಗರೆಲ್ಲ ಅವರು ಎದ್ದು ಬಂದ್ಬಿಡ್ತಾರಲ್ಲ, ಬಂದು ಅದೇ ಊಟ ಮಾಡ್ತಿದ್ದಾರೆ. ಇದು ನಿನ್ನ ಟಿಫಿನ್ ಬಾಕ್ಸ್ ಕೊಡೋದ್ಲಿದ್ದು ನಾನು ಏನಪ್ಪ, ಇದು 1 ವರ್ಷ ಹಳೆ ಊಟ, ಅದು ಕಾಣ್ತಾ ಇಲ್ಲ. ಆ ಊಟಗಳು ಹಂಗೆ ಬಿಸಿ ಬಿಸಿಯಾಗಿ ಇರ್ತದೆ. ಮತ್ತೆ ಎಲ್ಲ ಸ್ವೀಕಾರ ಮಾಡ್ತಿದ್ದಾರೆ, ಎಲ್ಲ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ಈ ಬ್ರಹ್ಮ ವಿಮೋಹ ಈ ಒಂದು ಲೀಲಾ ನಡೆದಿತ್ತು ಅಂತ. ಸೊ ಇದೇ ಥರ ಎಷ್ಟೋ ಲೀಲೆಗಳು ಭಗವಂತ ಮಾಡ್ತಿದ್ದಾನೆ. ಅದನ್ನು ನಾವು ಕೇಳ್ತಾ ಇರ್ಬೋದು. ಇವತ್ತು ನಾನು ಹೇಳಿದ್ದೀನಿ, ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಬ್ಬರೊಬ್ರು ಹೇಳಿದ್ರೆ ನೀವು ಯಾರು ಎದ್ದೇಳಲ್ಲ. ಏನಪ್ಪ ಇವಾಗನೇ ಕೇಳಿದೆ. ಬಟ್ ಅವ್ರು ಹೇಳೋದ್ರಲ್ಲಿ ಒಂದು 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 ಟೈಪ್ ಆಫ್ ಅವರ ಭಾವನೆ ಇರುತ್ತೆ. ಪ್ಲಸ್ ಈ ಕೃಷ್ಣನ ಭಾವನೆ ಆಧ್ಯಾತ್ಮಿಕ ಭಾವನೆ. ಅಂದರೆ ಆಧ್ಯಾತ್ಮಿಕನಲ್ಲಿರೋದು ಯಾವುದೂ ಸಲ್ಲಿಸಲ್ಲ. ದಟ್ ಮೀನ್ಸ್ ಏನು, ಅದೇನು ಹೇಳ್ತಾರೆ, ಯು ಡೋಂಟ್ ಗೆಟ್ ಬೋರ್ಡ್ ಅಂದರೆ ಯು ಡೋಂಟ್ ಗೆಟ್ ಫೆಡ್ ಅಪ್ ವಿತ್ ಇಟ್. ಹಿಂಗೆ ಹೇಳೋದು, ಬೇಜಾರಾಗಲ್ಲ. ಓಕೆಪ್ಪ, ನನಗೆ ಗೊತ್ತು ಇರಲಿ. ಕೆಲವು ಈಗ ಫಿಲಿಮ್ ಹಾಳೆಲ್ಲ ಕೇಳ್ತೀವಲ್ಲ, ಹೊಸದಾಗಿ ಬಂದಾಗ ಅದನ್ನೇ ನಮ್ಮ ನಾಲಿನಲ್ಲಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ. 1 ತಿಂಗಳಾಗಿದ ಮೇಲೆ ಆ ಹಾಡು ಮೇಲೆ ನಮಗೆ ಅದೇ ಹ್ಯಾಪಿನೆಸ್ ಇರಲ್ಲ. ಈ ಹೊಸದಾಗಿ ಬೇರೆ ಏನಪ್ಪ ಬಂದಿದೆ ಅದನ್ನು ಉಚ್ಚಾರಣೆ ಮಾಡೋಕ್ಕೆ, ಅದು ಭೌತಿಕ. ಬಟ್ ಈ ಭಗವಂತನ ಕಾರ್ಯಕ್ರಮಗಳು ಎಷ್ಟು ಸಲ ಹೇಳಿದ್ರೇನು ಅದನ್ನು ನಾವು ಮತ್ತೆ ಅಯ್ಯೋ ಇದು ಸಾಕಪ್ಪ ಬೇರೆ ಏನಾರ ಹಂಗೆ ಯೋಚನೆ ಆಗಲ್ಲ. ಹಂಗೆ ಆಗ್ತಾ ಇದ್ರೆ ನಾವು ಇನ್ನೂ ಸ್ವಲ್ಪ ಹರೇ ಕೃಷ್ಣ ಹೇಳಬೇಕು ಅಂತ ಅರ್ಥ. ನಾವು ಇನ್ನೂ ಭೌತಿಕನಲ್ಲಿ ಜಾಸ್ತಿ ಸಿಕ್ಕಾಕೊಂಡಿದ್ದೀವಿ ಅಂತ ಅರ್ಥ. ಸೊ ಇಲ್ಲಿ ನಾನು ಮುಗಿಸ್ತೀನಿ. 10 ಗಂಟೆ ಆಗಿಬಿಟ್ಟಿದೆ, ಜಾಸ್ತಿನೇ ಒಂದು 10 ನಿಮಿಷ ಆಗಿಬಿಟ್ಟಿದೆ. ಮುಗಿಸ್ತೀನಿ. ಏನಾರ ಒಂದು ಪ್ರಶ್ನೆಗಳು ಕೇಳ್ಬೋದು ಅಂತ ಹೇಳ್ತಿದ್ದಾರೆ ಪ್ರಭುಗಳು. ಓಕೆ, ಮರ್ತು ಬಿಟ್ಟದೆಲ್ಲ ಹೇಳ್ತಿದ್ದಾರೆ. ನಾನು ಈ 3 1 ನಿಮಿಷ ಪ್ರಭು, ಐ ವಿಲ್ ಆನ್ಸರ್ ದಿಸ್. ಐ ನೀಡ್ ಯುವರ್ ಹೆಲ್ಪ್, ಪ್ಲೀಸ್ ಕಮ್. ಅಂದರೆ ಈ ಗುಣಗಳನ್ನು ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಕ್ಕೆ ನನಗೆ ಬರಲ್ಲ. Five, 6 and 7 you say ವತ್ಸಾಸುರ
a childish type of mentality which gives rise to a type of greediness which results in a wicked type mischievousness. ವತ್ಸಾಸುರ ಅಂದರೆ ಅಂದರೆ ಚೈಲ್ಡಿಶ್ ಬಿಹೇವಿಯರ್, ಯಾವಾಗಲೂ ಸೀರಿಯಸ್ ಅಂದರೆ ಗಂಭೀರತೆ ಇಲ್ಲದೆ ಮಕ್ಕಳ ಥರ ಆಡ್ತೀವಲ್ಲ ಅದು. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಸೀರಿಯಸ್ನೆಸ್ ಇಲ್ಲದೆ ಇರೋದ್ರಿಂದ ಒಂದು ರೀತಿಯ ಗ್ರೀಡಿನೆಸ್, ಅತಿ ಆಸೆ, ದುರಾಸೆ, ಮಕ್ಕಳ ಅಂದರೆ ಏನಂದರೆ ಆ ತುಂಟಾಟ ಮತ್ತು ದುರಾಸೆ, ಇದನ್ನು ಅವರು ಏನಂತಾರೆ ರೆಪ್ರೆಸೆಂಟ್ ಮಾಡ್ತಾರೆ ವತ್ಸಾಸುರ. ಸೊ ಅದರಿಂದ ನಾವು ದೂರ ಇರಬೇಕು ಅಂತ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಾದ್ರೆ ನಾವು ಗಂಭೀರವಾಗಿರಬೇಕು ಮತ್ತು ಎದುರುಚ್ಚ ಲಾಭ ಸಂತುಷ್ಟ, ನಮ್ಗೆ ಏನು ಭಗವಂತ ಕೊಟ್ಟಿದ್ದೋ ಅದರಲ್ಲಿ ನಾವು ತೃಪ್ತಿಯಾಗಿರಬೇಕು. ಎರಡನ್ನ ಇದರಲ್ಲಿ ನಾವು ಕೆಟ್ಟ ಗುಣ ಮತ್ತು ಕಲ್ತ್ಕೊಳ್ಬೇಕಾಗಿರೋದನ್ನು ನೋಡ್ತಾ ಇದ್ದೇವೆ. ನೆಕ್ಸ್ಟು ಬಕಾಸುರ, ಕನ್ನಿಂಗ್, ಡ್ಯೂಪ್ಲಿಸಿಟಿ. ಅಂದರೆ ಬಕಾಸುರ ಏನು ಅಂದರೆ ವಂಚನೆ, ಮತ್ತು ಡ್ಯೂಪ್ಲಿಸಿಟಿ ಅಂದರೆ ಒಳಗೊಂದು ಹೊರಗೊಂದು. ಈಗ ಬಕಾಸುರ ನೋಡೋಕ್ಕೆ ಒಂದು ಒಳ್ಳೆ ಪಕ್ಷಿ ಥರ ಸುಂದರವಾಗಿ ಕಾಣ್ತಾ ಇದ್ದಾನೆ, ಆದರೆ ಅವನ ಗುಣಗಳೆಲ್ಲ ಯಾವುದೋ, ಅವನ ಉದ್ದೇಶ ಏನಿದೆ, ರಾಕ್ಷಸೀಯ ಗುಣ, ಸಂಹಾರ ಮಾಡಬೇಕು ಅಂತ ಗುಣ. ಆ ಗುಣ ಅಂದರೆ ಅದು ದೋಷ. ನಾವೇನು ಕಲಿಬೇಕು ಅಂತಂದರೆ ಭಕ್ತರು ವಂಚನೆ ಮಾಡುವಂತಹ ಗುಣ ಅಥವಾ ಮೋಸ ಮಾಡುವಂತಹ ಗುಣ ನಮ್ಮಲ್ಲಿ ಇರಬಾರ್ದು. ಮತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ಡ್ಯೂಪ್ಲಿಸಿಟಿ ಇರಬಾರ್ದು. ಅಂದರೆ ಒಳಗೊಂದು ಹೊರಗೊಂದು ಐತಲ್ಲ, ದೇವಸ್ಥಾನಕ್ಕೆ ಭಾನುವಾರ ಬಂದ ತಕ್ಷಣ ಎಲ್ಲ ಧೋತಿ ಕುರ್ತಾ ತಿಲಕ್ಕೆಲ್ಲ ಹಾಕ್ಕೊಂಡು ಬಹಳ ಸಭ್ಯರಂತೆ ಕಾಣೋದು, ಆಮೇಲೆ ನಾವು ನಡ್ಕೊಳ್ಳೋ ಥರನೇ ನಡ್ಕೊಳ್ತಾ ಇರೋದು, ಆ ರೀತಿ ಇರಬಾರ್ದು. ನಂತರ ಬ್ರಹ್ಮ ವಿಮೋಹನ ಲೀಲಾ, ಮಂಡೇನ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೆಕ್ಯುಲೇಟಿವ್ ಸ್ಕೋರ್. ಓಕೆ, ಈ ಬ್ರಹ್ಮ ವಿಮೋಹನ ಲೀಲಾ ಅಂದರೆ ಆ ಬ್ರಹ್ಮದೇವರು ಯಾವ ರೀತಿ ವಿಮೋಹನಗೊಂಡರು ಅಂದರೆ ಕೃಷ್ಣನ ಇಷ್ಟೆಲ್ಲ ಮಾಡ್ತಿದ್ದಾನಲ್ವ ಇವನು ಅಂತ ಹೇಳಿ ಎಲ್ಲ ಕದ್ಬಿಟ್ರೆ ಇವ್ನಿಗೆ ಆಟ ಆಡಿಸ್ತೀನಿ ಹೆಂಗೆ ಗೊತ್ತಾಗುತ್ತೆ ಅಂತ ಅವ್ನು ಯೋಚನೆ ಮಾಡ್ತಿರ್ತಾನಲ್ಲ, ಆ ರೀತಿಯಾಗಿ ಅಂದರೆ ಲೌಕಿಕ ವಿಚಾರಗಳ ಬಗ್ಗೆ ಅತಿಯಾದಂತಹ ಆಸಕ್ತಿ, ಅದನ್ನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ನಾವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಭೋಗೈಶ್ವರ್ಯ ಪ್ರಸಕ್ತಾನ, ಲೌಕಿಕ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಇರೋನಿಗೆ, ತುಂಬ ಸಂಪಾದನೆ ಮಾಡಿ ಅದನ್ನೆಲ್ಲ ಕಾಪಾಡಬೇಕು ಅನ್ನೋನಿಗೆ ಸಮಚಿತ್ತತೆ ಇರೋದಿಲ್ಲ. ಅವನಿಗೆ ಒಂದು ಪಾಯಿಂಟ್ ಆಫ್ ಅಂದರೆ ಏನಂತಾರೆ ವ್ಯವಸಾಯಾತ್ಮಿಕ ಬುದ್ಧಿ, ಒಂದು ಪಾಯಿಂಟ್ ಆಫ್ ಗುರಿ ಅವನಿಗೆ ಇರೋದಿಲ್ಲ ಯಾವತ್ತೂ. ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಸ್ಪೆಕ್ಯುಲೇಟಿವ್ ಅಂದರೆ ಈ ಥರ ಊಹಾತ್ಮಕ ಚಿಂತನೆಗಳು, ಇದೂ ಸಹ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಒಳ್ಳೆಯದಲ್ಲ. ನಾವು ಊಹಾತ್ಮಕ ಚಿಂತನೆ, ನಮ್ಗೆ ಹಾಗನ್ಸುತ್ತೆ, ನಮ್ಗೆ ಹೀಗನ್ಸುತ್ತೆ, ಮತ್ತು ನಾವು ಎಲ್ಲ ವಿಷಯನೂ ಬೇಗ ಯಾವುದನ್ನು ಒಪ್ಕೊಳ್ಳಲ್ಲ. ಆದರೆ ದೇವ್ರ ಬಗ್ಗೆ ಮಾತ್ರ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಇದು ಹಿಂಗೇನೆ, ಅದಕ್ಕೆಲ್ಲ ಬೇಗ ದೇವ್ರ ಬಗ್ಗೆ ಮಾತ್ರ ಪಕ್ಕದ ಮನೆಯವ್ರು ಹೇಳಿದ್ರು ಓಕೆ, ಫ್ರೆಂಡ್ ಹೇಳಿದ್ರು ಓಕೆ, ಎಲ್ಲನೂ ಸರಿನೇ ಆ ಥರ ನಾವು ಯೋಚನೆ ಮಾಡ್ತೀವಿ. ಆ ಥರ ನಾವು ಊಹಾತ್ಮಕವಾಗಿ ಭಗವಂತನ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಶಾಸ್ತ್ರಾಧಾರಿತವಾಗಿ ಮತ್ತು ಸಾಧುಗಳು ಅಥವಾ ಭಕ್ತರು ಏನು ಅವರ ಅನುಭವಗಮ್ಯವಾಗಿ ಹೇಳಿರ್ತಾರೋ ಅದರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕು, ಸೇವೆ ಮಾಡಿ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗತ್ತೆ. ಈ 3 ವಿಷಯವನ್ನು ನಾವಿವತ್ತು ತಿಳ್ಕೊಂಡಿದ್ದೀವಿ. ಒಂದು, ನಾವು ಯಾವಾಗಲೂ ಮಕ್ಕಳಾಟ ತುಂಟಾಟವಾಗಿ ಭಕ್ತಿಯನ್ನು ಮಾಡೋಕ್ಕಾಗಲ್ಲ, ಗಂಭೀರವಾಗಿರಬೇಕು. ನಂತರ ವಂಚನೆ ಮತ್ತು ಒಳಗೊಂದು ಹೊರಗೊಂದು ಬಿಡಬೇಕು. ಮತ್ತು ಊಹಾತ್ಮಕ ಚಿಂತನೆಗಳನ್ನ ನಾವು ಬಿಡಬೇಕು ಅಂತ ಇವೆಲ್ಲವನ್ನು ನಾವು ಇವತ್ತಿನ ಲೀಲೆಗಳಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ಎಲ್ಲ ಲೀಲೆಗಳನ್ನು ಬಹಳ ಸೊಗಸಾಗಿ ಮತ್ತು ಮನಕ್ಕೆ ಅರ್ಥವಾಗುವಂತೆ ಹೇಳಿಕೊಟ್ಟಂತಹ ಪೂಜ್ಯರಾದಂತಹ ವಿದುರ ಮಾಧವ ಪ್ರಭುಗಳಿಗೆ ಧನ್ಯವಾದಗಳನ್ನು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಅರ್ಪಣೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.